ವೇದ ವೇದಾಂಗ ತತ್ವಜ್ಞ. ಶ್ರೀರಾಮನು ವೇದ ವೇದಾಂಗಗಳನ್ನು ಬಲ್ಲವನಾಗಿದ್ದನು. ಬಲ್ಲವನಾಗಿದ್ದನು ಅಂದರೆ ಸಾಲದು. ಕೇಳ್ತಾ ಇದ್ದೆ ಮಕ್ಕಳೇ? ಈಗ ಬಾಳೆಹಣ್ಣು ಗೊತ್ತು, ಕೇವಲ ಸಿಪ್ಪೆ ಗೊತ್ತಿದ್ರೆ ಬಾಳೆಹಣ್ಣು ಗೊತ್ತು ಅಂತ ಅನ್ಬೋದಾ? ಬಾಳೆಹಣ್ಣನ್ನು ಹೊರಗಿನಿಂದ ನೋಡಿ ಮುಟ್ಟಿ ಗೊತ್ತಿದೆ ಅಂತ ಅಂದ್ಕೊಳ್ಳಿ. ನೀವು ಬಾಳೆಹಣ್ಣು ಗೊತ್ತಿದೆ ಅಂತ ಅನ್ಬೋದಾ? ಬಾಳೆಹಣ್ಣು ಗೊತ್ತಿದೆ ಅನ್ಬೇಕಾದ್ರೆ ಏನು ಗೊತ್ತಿರಬೇಕು? ತಿರುಳು ಗೊತ್ತಿರಬೇಕು, ಸಿಪ್ಪೆ ಅಲ್ಲ, ತಿರುಳು ಗೊತ್ತಿರಬೇಕು ಅಂತ ಅಲ್ವಾ? ಹಲಸಿನ ಹಣ್ಣು ಗೊತ್ತು ಅಂದರೆ ಮುಳ್ಳು ಗೊತ್ತು ಅಂತನಾ? ಒಳಗಿನ ತಿರುಳು ಗೊತ್ತಿರಬೇಕು. ಸಮುದ್ರ ಗೊತ್ತು ಅಂದರೆ ಸುಮ್ಮನೆ ದೂರದಿಂದ ನೋಡಿ ಗೊತ್ತು ಅಂದರೆ ಸಮುದ್ರ ಗೊತ್ತು ಅಂತ ಆಗೋದಿಲ್ಲ. ಸಮುದ್ರದ ಆಳದಲ್ಲಿ ಏನಿದೆ, ಜಲಚರಗಳು ಏನಿರ್ಬೋದು ಅಥವಾ ರತ್ನಗಳು ಏನಿರ್ಬೋದು ಅಂತ ಗೊತ್ತಿದ್ದರೆ ಸಮುದ್ರ ಗೊತ್ತಿದ್ದಾಗಾಯಿತು. ಇಲ್ಲಿದ್ದರೆ ಸಮುದ್ರ ಗೊತ್ತಾದಾಗಲಿಲ್ಲ ಅಂತ. ಹಾಗೆ ಒಂದು ಮನುಷ್ಯ ಗೊತ್ತು ಅಂದರೆ ಸುಮ್ಮನೆ ದೂರದಿಂದ ನೋಡಿ ಗೊತ್ತು ಅನ್ನೋದಕ್ಕೆ ಮನುಷ್ಯ ಗೊತ್ತು ಅಂತ ಹೇಳೋದಿಲ್ಲ. ಅವನ ಮನಸ್ಸು ಗೊತ್ತು ಅಂತಾದರೆ, ಅವನ ಸ್ವಭಾವ ಗೊತ್ತು ಅಂತಾದರೆ ಆಗ ಒಬ್ಬ ಮನುಷ್ಯ ಗೊತ್ತು ಅಂತ ಹೇಳ್ಬೋದು ಅಂತ. ಈಗ ಅವ್ರನ್ನ ಗೊತ್ತಿದೆ ನನಗೆ ಅಂತಂದರೆ ಏನು? ಟಿ ವಿಲಿ ನೋಡಿದ್ದೀವಿ ಅಂತಲ್ಲ, ಅದು ಸಾಲದು ಅಂತ. ಅವನ ಮನಸ್ಸು, ಅವನ ವ್ಯಕ್ತಿತ್ವ, ಅವನ ಸ್ವಭಾವ, ಅವನ ಜೀವನದ ಉದ್ದೇಶ ಇದೆಲ್ಲ ಗೊತ್ತಿದ್ದರೆ ಒಬ್ಬದನ್ನು ಗೊತ್ತಿದೆ ಅಂತ ಅಂದಾಗತ್ತೆ ಅದು ಅಂತ. ಹಾಗೆ ಈ ವೇದ ವೇದಾಂಗಜ್ಞ ಅಂತ ಹೇಳಿಲ್ಲ ನೋಡಿ, ವೇದ ವೇದಾಂಗ ತತ್ವಜ್ಞ ಅಂತ ಹೇಳಿದೆ. ಈ ವೇದ ವೇದಾಂಗ ತತ್ವಜ್ಞ ಅಂದರೆ ಏನು ಅಂದರೆ ತಿರುಳು ಬಲ್ಲವನು, ಮರ್ಮಗಳನ್ನು ಬಲ್ಲವನು, ಸೂಕ್ಷ್ಮಗಳನ್ನು ಬಲ್ಲವನು. ಈಗ ವೇದ ಅಂದರೆ ವೇದದ ಪುಸ್ತಕ ಇದೆ, ಪುಸ್ತಕ ನೋಡಿ ಗೊತ್ತಿದೆ ನಮಗೆ, ಆ ವೇದ ಗೊತ್ತು ಅಂತ ಅನ್ಬೋದಾ? ಹಾಗೇನೆ ಬರೀ ಮಂತ್ರಗಳ ಪರಿಚಯ ಇದೆ, ಮಂತ್ರಗಳನ್ನು ಬಾಯಿಂದ ಹೇಳಕ್ಕೆ ಬರುತ್ತೆ ಎಂದ ಮಾತ್ರಕ್ಕೆ ವೇದ ಗೊತ್ತು ಅಂತ ಆಗಿಲ್ಲ ಅಂತ. ಅದರ ಅರ್ಥ, ತಾತ್ಪರ್ಯ, ಸೂಕ್ಷ್ಮಗಳು, ಮರ್ಮಗಳು ಇವೆಲ್ಲ ಗೊತ್ತಿದ್ದರೆ ವೇದ ಗೊತ್ತಿದೆ ಅಂತ ಹೇಳಿದಾಗಾಯಿತು ಅಂತ. ಹಾಗಾಗಿ ರಾಮನ ವಿದ್ಯಾಭ್ಯಾಸ ಅಂದರೆ ಅಂಥದ್ದು. ಆತನಿಗೆ ವೇದಗಳು, ವೇದಾಂಗಗಳು, ಶಾಸ್ತ್ರಗಳು, ವಿದ್ಯೆಗಳು, ಕಲೆಗಳು ಎಲ್ಲವೂ ಗೊತ್ತಿದ್ದು ಮಾತ್ರ ಅಲ್ಲ, ಅವುಗಳ ತಿರುಳು, ಅವುಗಳ ತಾತ್ಪರ್ಯ, ಅವುಗಳ ಸಾರ ಗೊತ್ತಿತ್ತು ಅಂತ. ಹಾಗಾಗಿ ವೇದ ವೇದಾಂಗ ತತ್ವಜ್ಞ ಎಂಬುದಾಗಿ ಹೇಳುವಂಥದ್ದು. ತತ್ವ ಅಂದರೆ ತಿರುಳು, ತತ್ವ ಅಂದರೆ ನಿಜರೂಪ, ತತ್ವ ಅಂದರೆ ಸಾರ, ಅದು ಗೊತ್ತಿದೆ ಅಂತ ಆಯಿತು. ಈಗ ವೇದಗಳ ಪರಿಚಯವನ್ನು ತುಂಬ ಸ್ಥೂಲವಾಗಿ ನಾವು ಮಾಡ್ಕೊಳ್ಳೋದಾದರೆ, ನಮ್ಮ ಮನೇಲಿ ನಿಮ್ಮನ್ನು ಕೇಳಿದ್ವು ವೇದಗಳು ಎಷ್ಟು ಅಂತ ಕೇಳಿದಾಗ ನೀವು ಉತ್ತರ ಹೇಳಿದ್ರಿ ಅಲ್ವಾ? ವೇದಗಳು ಎಷ್ಟು? ಯಾವ್ಯಾವು? ಯಜುರ್ವೇದದಲ್ಲಿ 2 ಭಾಗ ಇದೆ ಅಲ್ವಾ? ಯಾವ್ಯಾವುದು? ಯಜುರ್ವೇದದಲ್ಲಿ 2 ಭೇದಗಳು ಯಾವುದು ಗೊತ್ತಾ? ಶುಕ್ಲ ಮತ್ತು ಕೃಷ್ಣ. ಈ ಒಂದು ತಿಂಗಳಲ್ಲಿ 2 ಪಕ್ಷ ಇರೋದಿಲ್ವಾ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಹಾಗೆ ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ. ಶುಕ್ಲ ಅಂದ್ರೇನು? ಕೃಷ್ಣ ಅಂದ್ರೇನು? ಅಲ್ಲಿಗೆ ಒಂದು ಕಪ್ಪು ಯಜುರ್ವೇದ, ಒಂದು ಬಿಳಿ ಯಜುರ್ವೇದ ಇದ್ದಾಗಾಯ್ತಲ್ವಾ? ವಿಷಯ ಸರಿ ಇದೆ. ಕೃಷ್ಣ ಅಂದರೆ ಕಪ್ಪು, ಕೃಷ್ಣನನ್ನು ಕಪ್ಪು ಅಂತ ಹೇಳ್ತಾರಲ್ವ. ಶ್ರೀಕೃಷ್ಣನನ್ನು ಕೃಷ್ಣ ಅಂತ ಯಾಕೆ ಕರೆದ್ರು ಅಂದರೆ ಕಪ್ಪಿದ್ರಿಂದ ಅಂತ, ಅವನ ಬಣ್ಣ ಅದು. ಈಗ ಅರ್ಜುನನಿಗೆ ಅರ್ಜುನ ಅಂತ ಯಾಕೆ ಕರೆದ್ರು? ಅರ್ಜುನ ಅಂದರೆ ಬಿಳಿ, ಅರ್ಜುನ ಶಬ್ದಕ್ಕರ್ಥವೇ ಬಿಳಿ ಅಂತ. ಅರ್ಜುನನ ಬಣ್ಣ ಬಿಳಿ, ಅವನ ಕುದುರೆ ಕೂಡ ಬಿಳಿ, ಶ್ವೇತವಾಹನ ಅಂತ ಹೇಳ್ತಾರೆ ಅವನನ್ನು. ಹಾಗೆ ಕೃಷ್ಣನ ಬಣ್ಣ ಅದು ಮೋಡದ ಬಣ್ಣ, ಮಳೆ ಮೋಡದ ಬಣ್ಣ. ಮಳೆ ಮೋಡ ಹೇಗಿರುತ್ತೆ ಅಲ್ವಾ? ಬಿಳಿ ಮೋಡ ಬೇರೆ, ಮಳೆ ಮೋಡ ಬೇರೆ. ಬಿಳಿ ಮೋಡ ಸುಮ್ಮನೆ ನೋಡೋಕ್ಕೆ ಬೆಳಗು ಹೊರತು ನೀರು ಕೊಡಲ್ಲ.
ನೋಡೋಕ್ಕೆ ಚೆಂದ, ನೋಡೋಕ್ಕೆ ಬೆಡಗು, ಅದರಿಂದ ಉಪಯೋಗ ಏನೂ ಇಲ್ಲ. ಆದರೆ ಮಳೆ ಮೋಡದಿಂದ ಉಪಯೋಗ ತುಂಬ ಇದೆ. ಮಳೆ ಮೋಡದ ಬಣ್ಣ ಮಾತ್ರ ಬಿಳಿ ಬಣ್ಣ ಅಲ್ಲ, ಕಪ್ಪು ಅಂತ. ಕಪ್ಪು ಒಂದು ಮಾತ್ರಕ್ಕೆ ನಾವು ರಿಜೆಕ್ಟ್ ಮಾಡಬಾರ್ದು ಅಂತ, ಕಪ್ಪು ಒಂದು ಮಾತ್ರ ತಿರಸ್ಕಾರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇರೋಂಥದ್ದು ನಾವು. ಕಪ್ಪೆಲ್ಲ ತಪ್ಪು ಅಂತ ಅನ್ಬೋದಾ? ಕೂದಲು ನಮ್ಮದು ಅಲ್ವಾ? ಕಪ್ಪಾಗಿದ್ದರೆ ಖುಷಿಯಾಗತ್ತೆ, ಬಿಳಿ ಇದ್ರೂ ಖುಷಿಯಾಗತ್ತೆ. ಯಾವಾಗ ಅಂದರೆ ಒಂದು ವಯಸ್ಸು ದಾಟಿದ ಮೇಲೆ ಬಿಳಿನೇ ಚೆಂದ, ಆಮೇಲೂ ಕಪ್ಪು ಮಾಡಬಾರ್ದು. 90 ವರ್ಷ ಆಗಿದೆ, ಅದ್ರ ಹುಬ್ಬಿಗೂ ಬಣ್ಣ ಹಚ್ತೇನೆ ಅನ್ನೋ ಥರ ಇರಬಾರ್ದು. ಮುಪ್ಪಿನಲ್ಲಿ ಚೆಂದ ನೆರೆಗಡ್ಡ ಅಂತ. ಮುಪ್ಪಾದಾಗ ಕೂದಲು ಬಿಳಿ ಆದರೆ ಸೊಬಗೋದು, ಶೋಭೆ ಅದು ಅಲ್ವಾ? ಯಾವ್ಯಾವ ವಯಸ್ಸಲ್ಲಿ ಯಾವ ಥರ ಇರಬೇಕು ಆ ಥರ ಇರಬೇಕು. ಈಗ ಹುಟ್ಟಿದ ಮಗು, ಅದಕ್ಕೆ ಹಲ್ಲಿರುತ್ತಾ, ಕೂದಲಿರುತ್ತಾ? ಅದು ಚೆಂದನೋ ಚೆಂದ ಅಲ್ವೋ? ಬಕ್ಕ ತಲೆ, ಬೊಚ್ಚು ಬಾಯಿ ಚೆಂದ ಅಲ್ವಾ? ಹಾಗೆ ಮುಪ್ಪಿನ ಮುದುಕಿ ಅಂತ ಅಂದ್ಕೊಂಡಿದ್ವಿ, 90 ವರ್ಷ ಆಗಿದೆ, ಬೊಚ್ಚು ಬಾಯಿ ಚೆಂದನೆ, ಕೂದಲು ಬಿಳಿ ಆದರೆ ಚೆಂದನೆ ಅದು ಆ ವಯಸ್ಸಲ್ಲಿ ಅಂತ. ಅದೇ 25 ವರ್ಷ ಒಂದು ಹೊಲಿಲ್ಲ ಅಂತಂದರೆ, ಕೂದಲು ಪೂರ್ತಿ ಬಿಳಿ ಉದುರೋಗಿದೆ ಅಂದರೆ ಆಗ ಚೆಂದ ಅಲ್ಲ. ಪ್ರತಿಯೊಂದಕ್ಕೂ ಒಂದು ವಯಸ್ಸಿದೆ, ಒಂದು ಸಂದರ್ಭ ಇದೆ ನೋಡಿ. ಹಾಗೆ ಕಪ್ಪೆಲ್ಲ ಹಾಳು, ಬಿಳಿಯೆಲ್ಲ ಒಳ್ಳೆಯದು ಅಲ್ಲ. ಈಗ ತೊನ್ನು ಅಂತ ರೋಗ ಇದೆ ಗೊತ್ತಾ ನಿಮಗೆ? ಪಾಂಡು ರೋಗ ಅಂತ ಹೇಳ್ತಾರೆ, ತೊನ್ನು ಅಂತ ಹೇಳ್ತಾರೆ. ಮೈಯೆಲ್ಲ ಪೂರ್ತಿ ಬಿಳಿ ಆಗುತ್ತೆ. ಬಿಳಿ ಅಂದರೆ ಪೂರ್ತಿ ಬಿಳಿ ಆಗುತ್ತೆ ಮೈಯೆಲ್ಲ. ಅದನ್ನ ಯಾರು ಚೆಂದ ಅಂತ ಹೇಳ್ತಾರಾ? ಬಿಳಿಯೆಲ್ಲ ಚೆಂದ ಅಂದರೆ ಅದು ಚೆಂದ ಇರಬೇಕಿತ್ತಲ್ವಾ? ಮೂಳೆ ಬಣ್ಣ ಯಾವುದು? ಹಾಂ, ಮೂಳೆ ಅಂದರೆ ತುಂಬ ಚೆಂದ ಅಂತ. ಹಾಗಾದರೆ ಖುಷಿಯಾಗತ್ತಾ ಮೂಳೆ ಅಂದರೆ? ಬಿಳಿಯೆಲ್ಲ ಚೆಂದ ಅಂತ ಅಲ್ಲ, ಕಪ್ಪೆಲ್ಲ ಹಾಳು ಅಂತಲ್ಲ. ಕೃಷ್ಣನೇ ಕಪ್ಪು, ರಾಮನ ಬಣ್ಣನೇ ಮಳೆ ಮೋಡದ ಬಣ್ಣ, ಮೇಘಶ್ಯಾಮ ಅಂತ ಹೇಳ್ತಾರಲ್ವ. ಮೇಘಶ್ಯಾಮ ಅಂದ್ರೆ ಮೇಘದಂತೆ ಶ್ಯಾಮಲ ವರ್ಣ ಅಂತ. ನೀಲಿ ಬಣ್ಣ ಅಂದರೆ ಆ ಥರ ನೀಲಿ ಅಲ್ಲ. ಈ ರಾಮಕೃಷ್ಣನ ಪೂರ್ತಿ ನೀಲಿ ಬಣ್ಣದಲ್ಲಿ ಬಿಡಿಸ್ತಾರೆ, ಆ ಥರ ನೀಲಿ ಅಲ್ಲ, ಅದು ಮಳೆ ಮೋಡದ ಬಣ್ಣ ಅಂತ. ಹಾಗೆ ಯಜುರ್ವೇದದಲ್ಲಿ ಬಿಳಿ ಮತ್ತು ಕಪ್ಪು ಅಂತ ಯಾಕೆ ಬಂತಪ್ಪ ಅಂದರೆ ಐಡಿಯಾ ಇದೆಯಾ ನಿಮಗೆ? ಒಂದು ವೇದ ಬಿಳಿ ಇರೋದು ಕಪ್ಪು ಇರೋದೊಂದು ಏನದು? ಯಾಕೆ ಆ ಶಬ್ದ ಬಂತು? ಅದಕ್ಕೊಂದು ಪುಟ್ಟ ಕಥೆ ಇದೆ, ಹೇಳೋಣವಾ? ವೈಶಂಪಾಯನರು ಗೊತ್ತಾ ನಿಮಗೆ? ಮಹಾಭಾರತ ಅವರಿಂದಲೇ ಬಂದಿದೆ. ವ್ಯಾಸರ ಶಿಷ್ಯ ವೈಶಂಪಾಯನರು, ಅವ್ರ ಮೂಲಕ ಮಹಾಭಾರತ ಬಂದಿರೋಂಥದ್ದು. ಈ ವೈಶಂಪಾಯನರಿಗೆ ಅನೇಕ ಶಿಷ್ಯರು, ಯಜುರ್ವೇದ ಮುಖ್ಯವಾಗಿ ಅವರಿದ್ದು, ವೈಶಂಪಾಯನರದ್ದು. ಯಜುರ್ವೇದವನ್ನು ಅವರು ಬೋಧನೆ ಮಾಡ್ತಾಯಿದ್ರು ತಮ್ಮ ಶಿಷ್ಯರಿಗೆಲ್ಲ. ಒಮ್ಮೆ ಏನಾಯಿತು, ಅವರಿಗೆ ಬ್ರಹ್ಮಹತ್ಯೆ ದೋಷ ಬಂತಂತೆ ವೈಶಂಪಾಯನರಿಗೆ, ಕಾರಣಾಂತರದಿಂದ. ಮತ್ತು ಇದು ಇನ್ನೊಂದು ಕಥೆ, ಇದು ಬ್ರಹ್ಮಹತ್ಯೆ ದೋಷ ಬಂತು. ಶಿಷ್ಯರೆಲ್ಲ ಪ್ರಯತ್ನ ಪಟ್ಟರಂತೆ, ಗುರುವಿನ ದೋಷವನ್ನು ಪರಿಹಾರ ಮಾಡಬೇಕು ಅನ್ನೋದಕ್ಕೆ ಶಿಷ್ಯರು ಪ್ರಯತ್ನ ಪಡ್ತಾರೆ. ಅವರು ತಾವು ಪ್ರಾಯಶ್ಚಿತ್ತಗಳನ್ನು ಮಾಡಿ ಗುರುಗಳ ದೋಷವನ್ನು ಪರಿಹಾರ ಮಾಡ್ತಾರೆ. ಅವ್ರನ್ನ ಚರಕಾಧ್ವರ್ಯಗಳು ಅಂತ ಕರೆದರು. ಆ ಶಿಷ್ಯರನ್ನು ತಮ್ಮ ಗುರುವಿನ ದೋಷವನ್ನು ತಾವು ಪ್ರಾಯಶ್ಚಿತ್ತ ಮಾಡ್ಕೊಂಡು ಪರಿಹಾರ ಮಾಡಿದವರು ಅಂಥ ಶಿಷ್ಯರನ್ನು ಚರಕಾಧ್ವರ್ಯಗಳು ಎಂಬುದಾಗಿ ಕರಿತಾ ಇದ್ರು. ಈ ವೈಶಂಪಾಯನರ ಒಬ್ಬ ಶಿಷ್ಯ ಯಾಜ್ಞವಲ್ಕ್ಯರು. ಯಾಜ್ಞವಲ್ಕ್ಯರು ತುಂಬ ಮೇಧಾವಿ, ದೊಡ್ಡ ತಪಸ್ವಿ, ಮಂತ್ರಸಿದ್ಧಿ ಉಳ್ಳವರು. ಅವರು ಒಂದು ಸಾರಿ ಗುರುಗಳ ಹತ್ರ ಹೋಗಿ ಹೇಳಿದ್ರಂತೆ, ಈ ಚರಕಾಧ್ವರಿಗಳು ಯಾರು ಗುರುವಿನ ದೋಷವನ್ನು ಪರಿಹಾರ ಮಾಡಿದರು ಪ್ರಾಯಶ್ಚಿತ್ತಗಳ ಮೂಲಕ, ಅವ್ರ ಬಗ್ಗೆ ಸಣ್ಣ ಮಾತು ಹೇಳಿಬಿಟ್ರಂತೆ. ಅವರೆಲ್ಲ ಅಲ್ಪಮತಿಗಳು, ಬುದ್ಧಿ ಹೆಚ್ಚಿಲ್ಲ ಅವರಿಗೆ. ಅವರೆಲ್ಲ ಸೇರಿ ಮಾಡಿದ್ದು ನಾನು ಒಬ್ಬನೇ ಮಾಡಬಲ್ಲೆ. ಎಲ್ಲ ಶಿಷ್ಯರು ಸೇರಿ ಏನು ಗುರುವಿನ ದೋಷ ಪರಿಹಾರ ಮಾಡಿದ್ರು, ನಾನು ಒಬ್ಬನೇ ಮಾಡಬಲ್ಲೆ ಅದನ್ನ. ಅವರೆಲ್ಲ ಉಪಯೋಗ ಇಲ್ಲ, ಅಲ್ಪಮತಿಗಳು ಎಂಬುದಾಗಿ ಹೇಳಿದಾಗ ಗುರುಗಳಿಗೆ ಸಿಟ್ಟು ಬಂತು.
ನೀನು ಅವಮಾನ ಮಾಡ್ತಾ ಇದ್ದೀಯ, ವಿಪ್ರರಿಗೆ ಅವಮಾನ ಮಾಡ್ತಾ ಇದ್ದೀಯ, ನೀನು ಇಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅವರಿಗೆ ಅವಮಾನ ಮಾಡ್ತಾ ಇದ್ದೀಯ, ನಿನ್ನಂಥ ಶಿಷ್ಯ ನನಗೆ ಬೇಕಾಗಿಲ್ಲ, ಹೊರಟು ಹೋಗು ನೀನು. ಮಾತ್ರ ಅಲ್ಲ, ಹೋಗ್ತಾ ಹೋಗ್ತಾ ನನ್ನಿಂದ ನೀನು ಯಾವ ವೇದಗಳನ್ನು ಪಡ್ಕೊಂಡಿಯೋ ಅವನ್ನೆಲ್ಲ ಕಕ್ಕಿ ಹೋಗು ಅಂತ. ತುಂಬ ಸಿಟ್ಟು ಬಂದಿದೆ. ನೀನೂ ಬೇಡ, ನೀನು ಹೋಗು, ಹೋಗ್ತಾ ಹೋಗ್ತಾ ನನ್ನಿಂದ ಏನು ಪಡ್ಕೊಂಡಿಯೋ ಅದನ್ನು ಮರಳಿ ಕೊಟ್ಟು ಹೋಗು ಅಂತ. ಸುಲಭ ಅಲ್ಲ ಅಲ್ವಾ? ಈಗ ನೀವು ವೇದಾಧ್ಯಯನ ಮಾಡಿದಿರಿ ಅಂತ ಅಂದ್ಕೊಳ್ಳಿ, ವೇದವನ್ನು ಕೊಟ್ಟು ಹೋಗೋದು ಹೆಂಗೆ ಕೊಟ್ಟು ಹೋಗೋದು? ಅದನ್ನು ಬುದ್ಧಿಯಲ್ಲಿದೆ, ಅದು ಒಳಗೆ ಸೇರಿಕೊಂಡಿದೆ. ಅದು ಮರ್ತು ಬಿಡೋಕ್ಕಾಗತ್ತಾ? ಒಂದೇ ಸತಿ ಮರ್ತಾರೂ ಮರಿಬೋದೇನೋ, ಕೊಟ್ಟು ಬಿಡೋಕ್ಕಾಗತ್ತಾ ತೆಗೆದು ಅದನ್ನು? ಯಾಜ್ಞವಲ್ಕ್ಯರಿಗೆ ಎಷ್ಟು ಸಿದ್ಧಿ ಇತ್ತು ಅಂದರೆ, ಯಾಜ್ಞವಲ್ಕ್ಯರು ತಾವು ಪಡ್ಕೊಂಡ ಇಡೀ ಯಜುರ್ವೇದವನ್ನು ಹಾಕಿ ಕಕ್ಕಿ ಬಿಡ್ತಾರೆ. ಗುರುಗಳ ಅಪ್ಪಣೆ, ಅದನ್ನು ಮೀರಬಾರ್ದು ಅನ್ನೋ ಭಾವ ಅಲ್ಲಿ. ಇಡೀ ವೇದವನ್ನು, ಯಜುರ್ವೇದವನ್ನು ಪೂರ್ತಿ ಕಕ್ಕಿ ಬಿಡ್ತಾರೆ, ಕಕ್ಕಿ ಹೊರಟೋಗ್ತಾರೆ. ವೇದಗಳು ಅವು ಹೊರಗೆ ಹಾಕಲ್ಪಟ್ಟಿವೆ ಯಾಜ್ಞವಲ್ಕ್ಯರಿಂದ, ಭೂಮಿಯಲ್ಲಿವೆ. ಅವುಗಳನ್ನು ಅಲ್ಲಿದ್ದ ಅನೇಕ ಋಷಿಗಳು ನೋಡ್ತಾರೆ, ಸುಮ್ಮನೆ ವ್ಯರ್ಥ ಆಗಿ ಹೋಗ್ತಾ ಇದೆ ಈ ವೇದಗಳು, ಯಾರಿಗೂ ಇಲ್ಲದಂತೆ ಆಗಿಬಿಡುತ್ತೆ. ತುಂಬ ಶ್ರೇಷ್ಠವಾಗಿವೆ, ಪ್ರಶಸ್ತವಾಗಿವೆ, ಜೀವಲೋಕವನ್ನು ಉದ್ಧಾರ ಮಾಡೋದಕ್ಕೆ ಶಕ್ತವಾಗಿವೆ. ಅನೇಕ ಅದ್ಭುತ ಸಂಗತಿಗಳಿದೆ ಆ ವೇದಗಳಲ್ಲಿ. ಕಕ್ಕಿಬಿಟ್ಟಿದ್ದಾರಲ್ಲ ಅವರು, ಅದು ವ್ಯರ್ಥ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಋಷಿಗಳು ಪಕ್ಷಿಗಳ ರೂಪವನ್ನು ತಾಳಿ ಆ ವೇದವನ್ನು ತಾವು ಸ್ವೀಕಾರ ಮಾಡ್ತಾರೆ. ಯಾಜ್ಞವಲ್ಕ್ಯರು ಹೊರಗೆ ಹಾಕಿದಂತ ತಾವು ನುಗ್ತಾರೆ. ತಿತ್ತಿರಿ ಪಕ್ಷಿಗಳ ರೂಪವನ್ನು ತಾಳಿ, ತಿತ್ತಿರಿ ಅಂತ ಪಕ್ಷಿಗಳ ಜಾತಿ ಅದು, ತಿತ್ತಿರಿ ಪಕ್ಷಿಗಳ ರೂಪವನ್ನು ತಾಳಿ ಆ ವೇದಗಳನ್ನು ಪುನಃ ಸ್ವೀಕಾರ ಮಾಡ್ತಾರೆ. ಅವರ ಮೂಲಕ ಯಜುರ್ವೇದ ಮುಂದುವರಿಯಿತು. ತೈತ್ತಿರಿಯ ಶಾಖೆ ಅಂತ ಆಯ್ತು ಅದು. ಈ ಶಬ್ದ ಕೇಳಿದರೆ ತೈತ್ತಿರಿಯ ಅಂತ. ಈ ತೈತ್ತಿರಿಯ ಅಂತ ಒಂದು ವೇದಗಳ ಶಾಖೆ, ಯಜುರ್ವೇದದ ಒಂದು ಶಾಖೆ, ಕೃಷ್ಣ ಯಜುರ್ವೇದದ್ದು ಅದು. ಅದಕ್ಕೆ ಯಾಕೆ ಹೆಸರು ಬಂತು ಅಂದರೆ, ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಋಷಿಗಳು ಹೊರಗೆ ಹಾಕಲ್ಪಟ್ಟ ವೇದವನ್ನು ತಾವು ಪುನಃ ಸ್ವೀಕಾರ ಮಾಡಿದ್ರಿಂದ ತೈತ್ತಿರಿಯ ಅಂತಾಯಿತು. ಕಕ್ಕಿದ್ರಲ್ಲ ಯಾಜ್ಞವಲ್ಕ್ಯರು ವೇದಗಳನ್ನು, ಅದು ಕಪ್ಪು ಬಣ್ಣದಲ್ಲಿತ್ತಂತೆ. ಹಾಗಾಗಿ ಅದು ಕೃಷ್ಣ ಯಜುರ್ವೇದ. ವಮನ ಮಾಡಿದ್ದು, ವಾಂತಿ ಮಾಡ್ಕೊಂಡಿದ್ದು. ವಾಂತಿ ಅಂದರೆ ನಿಮಗೆ ಜುಗುಪ್ಸೆ ಪಡಬೇಕಾಗಿಲ್ಲ. ಈ ವಾಂತಿಗೂ ಆ ವಾಂತಿಗೂ ತುಂಬ ವ್ಯತ್ಯಾಸ ಇದೆ. ಈ ವಾಂತಿ ಯಾಕೆ ನಾವು ಜುಗುಪ್ಸೆ ಪಡ್ತೀವಿ ಅಂದರೆ, ಒಳಗಿನ ದೋಷ ಹೊರಗೆ ಬರೋದು. ಆಯುರ್ವೇದದಲ್ಲಿ ವಮನ ಚಿಕಿತ್ಸೆ, ವಾಂತಿ ಭೇದಿ ಎರಡೂ ಮಾಡಿಸ್ತಾರೆ, ವಿರೇಚನ ಅಂತ ಹೇಳ್ತಾರೆ ಅದನ್ನು. ಭೇದಿ ರೂಪದಲ್ಲಿ ದೋಷಗಳನ್ನು ಹೊರಗೆ ಹಾಕೋದನ್ನು, ವಾಂತಿ ಮಾಡಿ ಹೊರಗೆ ಹಾಕೋದು ವಮನ ಚಿಕಿತ್ಸೆ ಅಂತ ಹೇಳ್ತಾರೆ. ಅದರ ಮೂಲಕ ದೋಷಗಳನ್ನು ಹೊರಗೆ ಹಾಕೋದು ಅಂತ. ಹಾಗಾಗಿ ವಾಂತಿ ಅಂದರೆ ಜುಗುಪ್ಸೆ. ಆದರೆ ಇದು ದೋಷಗಳನ್ನು ಹೊರಗೆ ಹಾಕಿದೆಯಲ್ಲ, ಮತ್ತು ವೇದಗಳನ್ನು ಹೊರಗೆ ಹಾಕಿದ್ದು. ಹಾಗಾಗಿ ಜುಗುಪ್ಸೆ ಪಡಬೇಕಾದ್ದೇನೂ ಇಲ್ಲ ಅಲ್ಲಿ. ಅಲ್ಲಿ ಇರೋದು ಗುಣವೇ ಹೊರತು ದೋಷ ಅಲ್ಲ. ಆದರೆ ಬಣ್ಣ ಕಪ್ಪಿದ್ದರಿಂದ, ಆ ವಮನದ ಬಣ್ಣ, ಆ ವಾಂತಿ ಮಾಡಿಕೊಂಡ್ರಲ್ಲ ಬಣ್ಣ ಕಪ್ಪಿದ್ದರಿಂದ ಅದನ್ನು ಕೃಷ್ಣ ಯಜುರ್ವೇದ ಎಂಬುದಾಗಿ ಕರೆಯಲಾಯಿತು. ಯಾಜ್ಞವಲ್ಕ್ಯರು ಹಾಗಾದರೆ ಖಾಲಿಯಾಗಿಬಿಟ್ರ, ಶೂನ್ಯ ಆದ್ರ ಯಾಜ್ಞವಲ್ಕ್ಯರು, ಏನಿಲ್ಲದೆ ಹೋಗ್ಬಿಟ್ರಾ ಅಂದರೆ ಹಾಗಾಗಲಿಲ್ಲ. ಅವರು ಹೋಗಿ ಸೂರ್ಯನನ್ನು ಕುರಿತು ತಪಸ್ಸು ಮಾಡ್ತಾರೆ, ಸೂರ್ಯನ ಆರಾಧನೆ ಮಾಡ್ತಾರೆ. ಸೂರ್ಯದೇವ ಒಲಿದು ಅಶ್ವರೂಪದಿಂದ, ವಾಜಿ, ಅಶ್ವವನ್ನು ವಾಜಿ ಅಂತ ಕರೀತಾರೆ. ವಾಜ ಅಂದರೆ ವೇಗ, ವಾಜಿ ಅಂತ ಕರೀತಾರೆ. ವೇಗ ಉಳ್ಳದಾದ್ರಿಂದ ಅಶ್ವವನ್ನು ಆ ರೂಪದಲ್ಲಿ ಬಂದು ಯಾಜ್ಞವಲ್ಕ್ಯರಿಗೆ ವೇದವನ್ನು ಬೋಧನೆ ಮಾಡ್ತಾನೆ, ಯಜುರ್ವೇದವನ್ನೇ ಬೋಧನೆ ಮಾಡ್ತಾನೆ. ಆದರೆ ಈವರೆಗೆ ಲೋಕದಲ್ಲಿ ಇಲ್ಲದೇ ಇದ್ದಿದ್ದದು, ಈವರೆಗೆ ಗೋಚರವಾಗದೇ ಇದ್ದಿದ್ದು ಅಂಥ ವೇದವನ್ನು ಬೋಧನೆ ಮಾಡ್ತಾನೆ ಸೂರ್ಯದೇವ ಯಾಜ್ಞವಲ್ಕ್ಯರಿಗೆ. ಅದು ಶುಕ್ಲ ಯಜುರ್ವೇದ ಆಯಿತು. ಸೂರ್ಯ ಕಪ್ಪಲ್ಲ ಅಲ್ವಾ, ಸೂರ್ಯ ಬಿಳಿ ಅಲ್ವಾ, ಸೂರ್ಯಪ್ರಕಾಶ ಹೇಗಿರುತ್ತೆ? ಹಸಿರಿರುತ್ತಾ, ಕೆಂಪಿರುತ್ತಾ?
ಮಧ್ಯಾಹ್ನದ ಸೂರ್ಯ ಅಂತ ಅಂದ್ಕೊಳ್ಳಿ ನೀವು, ಕೆಂಪಿರುತ್ತಾ ಸೂರ್ಯಪ್ರಕಾಶ? ಬಿಳಿ ಅಲ್ವಾ ಬಣ್ಣ ಅದು? ಹಾಗಾಗಿ ಶುಕ್ಲ ಯಜುರ್ವೇದ. ಅದು ಕೃಷ್ಣ ಆದಮೇಲೆ ಇದು ಶುಕ್ಲ ಆಗಲೇಬೇಕಲ್ವಾ? ಅದು ಕಪ್ಪು ಅಂದಮೇಲೆ ಇದು ಬಿಳಿ ಆಗಲೇಬೇಕಲ್ವಾ? ಹಾಗಾಗಿ ಇದು ಶುಕ್ಲ ಯಜುರ್ವೇದ ಆಯಿತು. ವಾಜಸನೇಯ ಸಂಹಿತೆ ಅಂತ ಕರೀತಾರೆ ಅದನ್ನು. ವಾಜಿ ಕುದುರೆ, ವಾಜಸನೇಯ ಸಂಹಿತೆ ಅಂತ ಕರೀತಾರೆ. ಹೀಗೆ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಎಂಬುದಾಗಿ 2 ಭಾಗ ಆಯಿತು. ಅದು 2 ವೇದ ಅಲ್ಲ, ಅದು ಯಜುರ್ವೇದವೇ ಹೌದು, ಅದರಲ್ಲೇ 2 ಭಾಗ ಅಂತ. ಮತ್ತೆ ಬಂತಾ? ಹೀಗೆ ವೇದಗಳ ಒಟ್ಟು ಎಷ್ಟು? 4 5? 4 ಯಾಕೆ? ವೇದಗಳು 4 ಯಾಕೆ? 5 ಯಾಕಲ್ಲ? ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ 2 ಯಜುರ್ವೇದವೇ ಆಗಿರೋದ್ರಿಂದ ಅದನ್ನು 2 ತಗೋಬಾರ್ದು, 1 ತಗೋಬೇಕು. ಹಾಗಾಗಿ ಋಗ್ವೇದ, ಯಜುರ್ವೇದ ಹೇಳಿ, ಒಟ್ಟು 4 ವೇದಗಳು. 4 ವೇದಗಳು. ವೇದಾಂಗಗಳು ಎಷ್ಟು? 7 ಅಲ್ಲ, 6. ನೀವು ಕಳೆದ ಬಾರಿ ಹೇಳಿದಿರಿ 6 ಯಾವ್ದು ಅಂತ. ಶಿಕ್ಷಾ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ. 6 ವೇದಾಂಗಗಳು. ಶಿಕ್ಷಾ ಅಂದರೆ ಉಚ್ಚಾರಣೆ, ಶಿಕ್ಷಾ ಅಂದರೆ ಉಚ್ಚಾರಣೆ. ವ್ಯಾಕರಣ ಅಂದರೆ ಪದಗಳ ನಿಷ್ಪತ್ತಿ, ಪದಗಳು ಹೇಗೆ ಬಂದವು ಅನ್ನೋದನ್ನು ಹೇಳೋವಂಥದ್ದು. ಛಂದಸ್ಸು ಅಂದರೆ ಲಯ, ಅಕ್ಷರ ನಿಯಮ, ಲಯ. ನಿರುಕ್ತ ಅಂದರೆ ವೇದಗಳ ಅರ್ಥ ಪ್ರತಿಪಾದನೆ ಇರುವಂಥದ್ದು, ಅರ್ಥ ನಿರೂಪಣೆ ಇರುವಂಥದ್ದು ಅದರಲ್ಲಿ. ಜ್ಯೋತಿಷ ಕಾಲ ನಿರ್ಣಯ, ಯಾವುದನ್ನು ಯಾವಾಗ ಮಾಡಬೇಕು, ಯಾವ ಗ್ರಹಗಳು ಎಲ್ಲಿ ಬಂದು ನಿಲ್ತವೆ, ಯಾವ ನಕ್ಷತ್ರಗಳು ಯಾವ ಫಲ ಕೊಡ್ತವೆ, ಕಾಲ ನಿರೂಪಣೆ ಇದು. ಹಾಗೆ ಕಲ್ಪ ಅಂದರೆ ಈ ಮಂತ್ರಗಳನ್ನು ಬಳಕೆ ಮಾಡೋದು ಹೇಗೆ, ಮಂತ್ರಗಳನ್ನು ಬಳಕೆ ಮಾಡ್ತಕ್ಕಂಥ ವಿಧಾನಗಳು, ಎಲ್ಲಿ ಬಳಕೆ ಮಾಡಬೇಕು, ಹೇಗೆ ಬಳಕೆ ಮಾಡಬೇಕು, ಯಜ್ಞಗಳಲ್ಲಿ ಹೇಗೆ ಬಳಕೆ ಮಾಡೋ ಅಂಥದ್ದು, ಜೀವನದಲ್ಲಿ ಹೇಗೆ ಬಳಕೆ ಮಾಡೋ ಅಂಥದ್ದು, ಇದು ಕಲ್ಪ. ವೇದಗಳು, ವೇದಾಂಗಗಳು. 4 ವೇದಗಳು, 6 ವೇದಾಂಗಗಳು, 4 ಉಪವೇದಗಳು. ಯಾವ್ಯಾವುದು? ಋಗ್ವೇದಕ್ಕೆ ಯಾವುದು ಉಪವೇದ? ಸಾಮವೇದಕ್ಕೆ ಯಾವುದು? ಗಾಂಧರ್ವ ವೇದ. ಗಾಂಧರ್ವ ವೇದ. ಗಾಂಧರ್ವ ವೇದದಲ್ಲಿ ಏನೆಲ್ಲ ಬರುತ್ತೆ? ಸಂಗೀತ. ಸಂಗೀತ ಅಂದ್ರೇನು? ನೃತ್ಯ, ಗೀತ, ವಾದ್ಯ 3 ಸೇರಬೇಕು. ಗಾಯನ, ವಾದನ, ನರ್ತನ, ಈ 3 ಸೇರಿದರೆ ಸಂಗೀತ ಆಗುವಂಥದ್ದು. ಗೊತ್ತಾಯ್ತಾ? ಹಾಗಾಗಿ ಈ ಗಾಯನ, ವಾದನ, ನರ್ತನಗಳು ಕಲೆಗಳು ಗಾಂಧರ್ವ ವೇದ ಅಂದರೆ ಈ ರೀತಿಯ ಕಲೆಗಳು. ಅಥರ್ವ ವೇದಕ್ಕೆ ಯಾವುದು ಉಪವೇದ? ಅರ್ಥಶಾಸ್ತ್ರ. 64 ಕಲೆಗಳು ಕೂಡ ಅರ್ಥಶಾಸ್ತ್ರದ ಅಂಗವಾಗಿ ಬರ್ತವೆ. ಯಜುರ್ವೇದಕ್ಕೆ ಯಾವುದು? ಅಲ್ಲಿ ಇಟ್ಕೊಂಡಿದ್ದಾರೆ ಎದುರುಗಡೆಗೆ. ಪರವಾಗಿಲ್ಲ, ನೀವೇನು ತುಂಬ ಚಿಕ್ಕವರು, ನೀವು ಅದನ್ನು ಕಲ್ತ್ಕೋಬೇಕು, ನೋಡ್ಕೋಬೇಕು, ನೆನ್ಪಿಟ್ಕೋಬೇಕು. ನಾಳೆ ನಿಮಗೆ ಹಾಗೆ ಹೇಳಕ್ಕೆ ಬರಬೇಕು ಅದನ್ನು. ಎಷ್ಟೋ ಜನ ವಿದ್ವಾಂಸರಿಗೆ ಇದು ಗೊತ್ತಿರೋದಿಲ್ಲ, ಅಂದರೆ ವೈದಿಕರಿಗೆ ಗೊತ್ತಿರೋದಿಲ್ಲ. ಇದು ವೇದಗಳು ಎಷ್ಟು ವೇದಗಳು ಗೊತ್ತಿರುತ್ತೆ, ಆದರೆ ವೇದಾಂಗ ಅಂದರೆ ಗೊತ್ತಿರಲ್ಲ ಯಾವ್ಯಾವುದು ಅಂತ ಕೇಳಿದ್ರೆ. ನಿಮ್ಗೆ ಗೊತ್ತಿದ್ರೆ ನೀವು ಅವ್ರಿಗಿಂತ ವಿಶೇಷ ಆಗ್ತೀರಿ. ಆಯ್ತು, ನಿಮ್ಗೊಂದು ಚಾರ್ಟ್ ತೋರಿಸ್ತೀವಿ. ಈಗ ಇದೆಲ್ಲ ಹೇಗೆ ಬಂತು ಅನ್ನೋದನ್ನು ಚಾರ್ಟ್ ತೋರಿಸ್ತೀವಿ. ಓಂಕಾರ ಚಿತ್ರ ತೋರಿಸುವಂಥದ್ದು. ಓಂಕಾರ ಚಿತ್ರ ನೋಡಿ, ಇದರಿಂದಲೇ ಬಂದಿರೋದು ಎಲ್ಲವೂ ಕೂಡ. ಏನಿದು? ಅದಕ್ಕೆ ಬೇರೆ ಹೆಸರು ಹೇಳಿ ನೋಡೋಣ. ಅದ್ರ ಏನಂತ ಕರೀತಾರೆ? ಪ್ರಣವ ಅಂತ ಕರೀತಾರೆ. ಇನ್ನೊಂದು ಶಬ್ದ, ನೀವು ಪ್ರಣವ ಅಂತ ಹೆಸರು ಕೇಳಿದಿರಲ್ವಾ? ಈ ಪ್ರಣವ ಅಂದರೆ ಇದರದ್ದೇ ಹೆಸರದು. ಇನ್ನೊಂದು ಹೆಸರು ತಾರ ಅಂತ, ಇದರದ್ದೇ. ದೀರ್ಘ ಅಲ್ಲ, ತಾರ.
ಯಾಕೆ ಹೆಸರು ತಾರ ಅಂತ? ದಾಟಿಸುತ್ತೆ ಅಂತ ನಮ್ಮನ್ನು ಅಂತ. ತಾರ ಅನ್ನೋ ಶಬ್ದಕ್ಕೆ ತಾರಕ ನಾಮ, ಈ ರಾಮ ತಾರಕ ನಾಮ ಅಂತ ಹೇಳ್ತಾರೆ, ಕೇಳಿದರೆ ನೀವು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ ತಾರಕ ನಾಮ ಅಂತ. ಯಾಕೆಂದರೆ ದಾಟಿಸುತ್ತೆ ನಮ್ಮನ್ನು, ಈ ಲೋಕದಿಂದ ಆ ಲೋಕಕ್ಕೆ ನಮ್ಮನ್ನು ದಾಟಿಸುತ್ತೆ, ರಾಮನ ಹತ್ರ ಕರ್ಕೊಂಡೋಗುತ್ತೆ ನಮ್ಮನ್ನು ಅನ್ನೋ ಕಾರಣಕ್ಕೆ ತಾರಕ ನಾಮ. ಹಾಗೆ ಇದು ಕೂಡ ತಾರ. ಯಾಕೆ ಅಂದರೆ ಜೀವನನ್ನು ಸಂಸಾರ ದಾಟಿಸಿ ದೇವನ ಹತ್ರ ಕರ್ಕೊಂಡೋಗುತ್ತೆ ಅದು ಅಂತ. ಹಾಗೆ ಪ್ರಣವ ಅಂತಂದರೆ, ನವ ಅಂದರೆ ಗೊತ್ತಾ ನಿಮಗೆ? ನವ ಅನ್ನೋದಕ್ಕೆ ಬೇರೆ ಅರ್ಥ ಹೇಳಿ. ನವ ಪುರಾತನ. ನವ ಅಂದರೆ ಹೊಸತ್ತು. ಪ್ರಣವ ಅಂದರೆ ಅದು ಹಳತಾಗೋದೇ ಇಲ್ಲ ಅಂತ. ಈ ನಮಗೆಲ್ಲ ವಯಸ್ಸಾಗತ್ತೆ ನೋಡಿ, ನಾವು ಅದೇ ಥರ ಇರ್ತೀವ. ಬಾಲ್ಯ, ಯೌವನ, ವೃದ್ಧಾಪ್ಯ, ಮೃತ್ಯು, ಹೊಸ ಜನ್ಮ, ಈ ಹಳತಾಗೋದು ಅನ್ನೋದು ಇದ್ದೇ ಇದೆ ಅಂತ. ಹಾಕ್ಕೊಂಡು ಬಟ್ಟೆ ಇದು ಹೊತ್ತಾಗೇ ಇರುತ್ತೆ, ಯಾವಾಗಲೂ ಇದು ಹಳತಾಗತ್ತಲ್ವಾ? ದೇಹನೇ ಹಳತಾಗತ್ತೆ, ಬಟ್ಟೆ ಹಳತಾಗದೇ ಇರುತ್ತಾ? ಆದರೆ ಇದು ಹಳತಾಗೋದೇ ಇಲ್ವಂತೆ, ಇದು ಓಂ ಅನ್ನೋದು ಅಂತ. ಹಾಗೆ ಪ್ರಣವ ಎಂಬುದಾಗಿ ಕರೀತಾರೆ. ಇದರಲ್ಲಿ ಎಲ್ಲ ವೇದಗಳಿದೆ ಅಂತ. ಇಲ್ಲಿಂದ ಬಂದಿವೆ ಎಲ್ಲ ವೇದಗಳು ಕೂಡ ಅಂತ. ಈ ಓಂಕಾರದಲ್ಲಿ 5 ಸಂಗತಿಗಳಿದೆ. ಓಂಕಾರದಲ್ಲಿ 5 ಅಂಶ ಇದೆ. ಬಿಂದು ಕಾಣ್ತಾ ಇದೆಯಾ ನಿಮಗೆ? ಬಿಂದು. ಆಮೇಲೆ ಅರ್ಧ ಮಾತ್ರೆ. ಅರ್ಧ ಮಾತ್ರೆ ಕಾಣ್ತಾ ಇದೆಯಾ? ಅರ್ಧ ಮಾತ್ರೆ ಯಾವುದು? ಬಿಂದುವಿನ ಕೆಳಗೊಂದು ಹೀಗೆ ಚಂದ್ರನ ಥರ ಇದೆಯಲ್ಲ, ಅದು ಅರ್ಧ ಮಾತ್ರೆ ಇದು. ಆಮೇಲೆ ಅಕಾರ, ಉಕಾರ, ಮಕಾರಗಳು ಅಂತ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಹೀಗಂದು ಇದು ಅಕಾರದ ಒಂದು ಭಾಗ. ಇದು ನೀವು ಆ ಬರಿಬೇಕಾದ್ರೆ ಸಂಸ್ಕೃತದಲ್ಲಿ ಇದನ್ನು ಬಳಸ್ತೀರಲ್ವಾ? ಹಾಂ, ಹಾಗಾಗಿ ಇದು ಅಕಾರದ ಭಾಗ. ಇದು ಹೀಗೆ ಬಂತಲ್ಲ, ಉಕಾರ ಬರಿಬೇಕಾದ್ರೆ ಹಾಗೆ ಬರೀತೀವಿ ನಾವು. ಉಕಾರ ಬರಿಬೇಕಾದ್ರೆ ಉಕಾರದ ಭಾಗ ಅದು, ಉಕಾರದ ನೆನಪು ಮಾಡ್ತಾ ಇದೆ ಅದು ಅಂತ, ಹೀಗಿರುವಂಥದ್ದು ಅಂತ. ಮತ್ತು ಓಂಕಾರ ಬರಿಬೇಕಾದ್ರೆ ಹೀಗೆ ತಗೊಂಡೋಗ್ತಾರೆ. ಹಳೆಯ ಕೆಲವು ಓಂಕಾರದ ಕ್ರಮದಲ್ಲಿ ಏನು ಅಂದರೆ, ಅದು 0 ಸುತ್ತ ಇದೆಯಲ್ಲ, ಹೊರಗಡೆ ಬರಬೇಕದು, ಮಾದ ಭಾಗ ಅದು ಅಂತ, ಮಾದ ಅರ್ಧ ಭಾಗ ಅದು ಅಂತ ಬರುತ್ತೆ ಸುರೇಶ್. ಅದು ಎತ್ತಿಟ್ಟಾಗಲ್ಲ. ಸಂಸ್ಕೃತದ ಹೂ ತಲೆಕಟ್ಟಬೇಡ ಅದಕ್ಕೆ. ಆ ಬರಿಬೇಕಾದ್ರೂ ಇದು ಬೇಕಾಗತ್ತೆ ನೋಡಿ ಅಲ್ವಾ? ಹೂದಲ್ಲೂ ಇದೆ ಇದು, ಈ ಅಂಶ ಇದೆ. ಮಾ ಬರಿಬೇಕಾದ್ರೆ ಹೀಗೆ ಬರೀತೀರಲ್ವಾ, ಹೀಗೆ ಬಂದು ಹೀಗೆ ಬಂದು ಹೀಗೆ ಬರುತ್ತೆ. ಮಾ ಮಾತ್ರ ಬರುತ್ತೆ ತೋರಿಸು. ವಾಪಸ್ ಬರುತ್ತೆ ತೋರಿಸು. ಹೂ ಆಯ್ತು, ಅದು ಆ ಮತ್ತು ಹೂ ಆಯಿತು. ಚೂರು ಸ್ವಲ್ಪ ಮಾದ ಭಾಗ ಇಲ್ಲಿ ಬರಬೇಕು, ಅದನ್ನು ತೋರಿಸಲ್ಲ, ಅದನ್ನು ವ್ಯಕ್ತಪಡಿಸಲ್ಲ ಎಲ್ಲ ಕಡೆಗೂ. ಅದನ್ನ ಕೆಲವು ಕಡೆಗೆ ಇದೆ ಇದು, ಈ ಥರದ್ದು ಕೂಡ ಓಂಕಾರ ಬರೆಯೋ ಕ್ರಮದಲ್ಲಿ ಅದು ಮಾದ ಭಾಗ ಅದು ಅಂತ. ಹಾಗಾಗಿ ಆ ಉ ಮ 3 ಇದೆ ಅಂತ. ಓಮಲ್ಲಿ ಆ ಉ ಮ 3 ಇದೆ ಅಂತ. ಇರು ಬರ್ಸೋದನ್ನು. ಈಗ ಆ ಮತ್ತು ಉ ಸೇರಿದ್ರೆ ಏನಾಗುತ್ತೆ? ಯಾವ ಸಂಧಿ ಬರುತ್ತೆ ಗೊತ್ತಾ ನಿಮಗೆ? ಆ ಮತ್ತು ಉ ಸೇರಬೇಕು, ಏನಾಗುತ್ತೆ? ಓ ಆಗತ್ತೆ. ಮಾ ಅರ್ಧ ಸೇರಿದ್ರೆ ಏನಾಗುತ್ತೆ? ಓ ಅಂತ. ಮಾ ಅರ್ಧ ಅಲ್ಲ ಆ್ಯಕ್ಚುಲಿ, ಅದು ಮು ಅನ್ನೋದೇ ಪೂರ್ಣ. ಅದು ಮಾ ಅನ್ಬೇಕಾದ್ರೆ ಆ ಸೇರ್ಕೊಂಡಿದೆ ಅಲ್ಲಿ. ಮು ಬೇರೆ ಅಕ್ಷರ, ಆ ಬೇರೆ ಅಕ್ಷರ, 2 ಅಕ್ಷರ ಸೇರ್ಕೊಂಡಿದೆ ಅಲ್ಲಿ. ಮು ಅನ್ನೋದು ಇಡೀ ಅದು. ಹಾಗಾಗಿ ಆ ಉ ಮತ್ತು ಮು, ಅಕಾರ ಉಕಾರ ಮಕಾರ
ಅರ್ಧ ಮಾತ್ರೆ ಬಿಂದು. ಅದನ್ನು ಬರದೆ ತೋರಿಸು. ಅಕಾರ ಉಕಾರ ಮಕಾರ ಅರ್ಧ ಮಾತ್ರ ಮತ್ತು ಬಿಂದು ಇದಿಷ್ಟು ಸೇರಿ ಓಂಕಾರ ಇರುವಂಥದ್ದು ಅಂತ. ಅಕಾರ ಉಕಾರ ಮಕಾರ ಅರ್ಧ ಮಾತ್ರ ಒಂದು ಅರ್ಧ ಚಂದ ಬರೆಯೋದು ಮುಂದೆ. ಬಿಂದು ಬೇಡ. ಬಿಂದು ಇದಕ್ಕೆಲ್ಲ ಮೂಲ ಅಂತ. ಮಕ್ಕಳೇ, ಈಗ ನೋಡಿ, ಅಕಾರದಿಂದ ಋಗ್ವೇದ ಬಂದಿದೆ, ಉಕಾರದಿಂದ ಯಜುರ್ವೇದ ಬಂದಿದೆ, ಮಕಾರದಿಂದ ಸಾಮವೇದ ಬಂದಿದೆ. ಈ ಅರ್ಧ ಮಾತ್ರ ಇದೆಯಲ್ಲ, ಅದರಿಂದ ಅಥರ್ವ ವೇದ ಬಂದಿದೆ. ಓಂಕಾರದಿಂದ ಎಲ್ಲ ವೇದಗಳು ಬಂದಿರೋಂಥದ್ದು ಅಂತ. ನಿಮಗೆ ಸ್ವಲ್ಪ ಅಂದರೆ ಏನೋ ಕ್ಲಿಷ್ಟ ದೊಡ್ಡ ವಿಷಯ ಅಂತ ಅನಿಸ್ಬೋದು, ಬಟ್ ತಿಳ್ಕೊಳ್ಳಿ. 4 ಸತಿ ಕೇಳಿದ್ರೆ ನಿಮಗದು ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಬೇಸಿಕ್ ತುಂಬ ಇದು ನಮ್ಗೆ ಗೊತ್ತಿರಬೇಕು ಅಂತ. ಹಾಗಾಗಿ ಓಂಕಾರದಿಂದ ಅಕಾರ ಉಕಾರ ಮಕಾರಗಳು ಮತ್ತು ಅರ್ಧ ಮಾತ್ರೆ, ಅವುಗಳಿಂದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಇವೆಲ್ಲ ಬಂದಿದೆ ಅಂತ. ಸುರೇಶ ಚಾರ್ಟ್ ತೋರಿಸಿ. ಮೊಟ್ಟ ಮೊದಲು ಒಂದು ಬಿಂದು ಮಾತ್ರ ಇದ್ದಿತ್ತು ಅಂತ. ಈ ಜಗತ್ತು ಆರಂಭ ಆಗೋಕ್ಕಿಂತ ಮೊದಲು, ಆರಂಭ ಆಗಬೇಕಾದ್ರೆ ಏನಿತ್ತು? ಒಂದು ಬಿಂದು ಮಾತ್ರ, ಒಂದು ಚುಕ್ಕಿ ಮಾತ್ರ. ಅದೇ ಪರಮಾತ್ಮ, ಅದೇ ದೇವರು. ಇದೆಲ್ಲ ಬರೋಕ್ಕಿಂತ ಮೊದಲು, ಇಷ್ಟೆಲ್ಲ ಪ್ರಪಂಚ ಸೃಷ್ಟಿ ಆಗೋಕ್ಕಿಂತ ಮೊದಲು ಕೇವಲ ಒಂದು ಬಿಂದು ಮಾತ್ರ ಇತ್ತು ಅಂತ, ಒಂದು ಚುಕ್ಕಿ ಮಾತ್ರ ಇತ್ತು ಅಂತ, ದೇವರು ಇದ್ದಿದ್ದ ಹಾಗೆ ಅಂತ. ಆ ಬಿಂದು ಒಂದು ಸದ್ದು ಮಾಡ್ತಂತೆ, ಅದರ ನಾದ ಅಂತ ಕರೀತಾರೆ. ಪ್ರತಿಯೊಂದು ವಸ್ತುವಿಗೂ ಒಂದು ಸದ್ದಿದೆ ನೋಡಿ, ಅಲ್ವಾ? ಇದಕ್ಕೊಂದು ಸದ್ದಿದೆ, ಹೀಗಂದ್ರೆ ಬರುತ್ತೆ. ಅದು ಗಡಿಗೆಗೆ ಒಂದು ಸದ್ದಿದೆ, ಒಂದು ತಾಮ್ರದ ಒಂದು ತಟ್ಟೆ ಇದೆ, ತಟ್ಟೆಗೊಂದು ಸದ್ದಿದೆ. ಪ್ರತಿಯೊಂದಕ್ಕೂ ಒಂದು ಸದ್ದಿರುತ್ತೆ, ಒಂದು ಅಂತ ನಿಮಗೊಂದು ಧ್ವನಿ ಇದೆ. ಹಾಗೆ ಆ ಬಿಂದುವಿಂದ ಒಂದು ನಾದ ಹೊರಗೆ ಬಂತು. ನಾದದಿಂದ ಈ ಅಕಾರ ಉಕಾರ ಮಕಾರಗಳು ಅರ್ಧ ಮಾತ್ರೆ ಇದೆಲ್ಲ ಅದರಿಂದ ಬಂತು. ಅದೇ ಓಂಕಾರ ಆಯಿತು ಅಂತ. ಓಂಕಾರದಲ್ಲಿ ಇವೆಲ್ಲ ಇದೆ, ಅಕಾರ ಉಕಾರ ಮಕಾರ ಅರ್ಧ ಮಾತ್ರೆ ಅದೆಲ್ಲ ಓಂಕಾರದಲ್ಲಿದೆ. ಅಲ್ಲಿಂದ ವೇದಗಳು ಬಂದವು. ವೇದಗಳಿಂದ ಉಪವೇದಗಳು ವೇದಾಂಗಗಳು ಬಂದವು. ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ. ಋಗ್ವೇದದಿಂದ ಆಯುರ್ವೇದ, ಯಜುರ್ವೇದದಿಂದ ಧನುರ್ವೇದ, ಸಾಮವೇದದಿಂದ ಗಾಂಧರ್ವ ವೇದ, ಅಥರ್ವವೇದದಿಂದ ಅರ್ಥಶಾಸ್ತ್ರ. ಅಲ್ಲಿಂದ ಎಲ್ಲ ಕಲೆಗಳು, ಎಲ್ಲ ಶಾಸ್ತ್ರಗಳು, ವೇದಾಂಗಗಳು ಎಲ್ಲ ಹಾಗೆ ಹೊರಗಡೆ ಬಂದಿರ್ತಕ್ಕಂಥದ್ದು ಅಂತ. ಇನ್ನೊಂದು ಚಾರ್ಟ್ ತೋರಿಸಿ, ಮೇಲಿದೆ ತೋರಿಸಿ ಸುರೇಶ್. ನೋಡಿ, ಬಿಂದು ಇದೆ, ಆಮೇಲೆ ನಾದ ಇದೆ, ಮುಂದಕ್ಕೆ ಹೋಗು, ಮೇಲೆ ಹೋಗು. ಓಂಕಾರ ಇದೆ, ಕೆಳಗೆ ಬಂತ. ಓಂಕಾರದಿಂದಲೇ ಅಕಾರ ಉಕಾರ ಮಕಾರ ಅರ್ಧ ಮಾತ್ರ ಇದೆ. ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ ನೋಡಿ. ಅಕಾರದಿಂದ ಋಗ್ವೇದ, ಉಕಾರದಿಂದ ಯಜುರ್ವೇದ, ಮಕಾರದಿಂದ ಸಾಮವೇದ, ಅರ್ಧ ಮಾತ್ರೆಯಿಂದ ಅಥರ್ವವೇದ, ಋಗ್ವೇದದಿಂದ ಆಯುರ್ವೇದ, ಯಜುರ್ವೇದದಿಂದ ಧನುರ್ವೇದ, ಸಾಮವೇದದಿಂದ ಗಾಂಧರ್ವ ವೇದ. ಅಲ್ಲಿ ನೃತ್ಯ ಗೀತ ವಾದ್ಯಗಳು, ಧನುರ್ವೇದದಿಂದ ಎಲ್ಲ ಸಮರ ವಿದ್ಯೆಗಳು. ಹಾಗೆ ಅಥರ್ವವೇದದಿಂದ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದಲ್ಲಿ ಆಡಳಿತನೂ ಇದೆ, ರಾಜನೀತಿ, ಫೈನಾನ್ಸ್ ಅರ್ಥನೀತಿ ಇದೆ, ದಂಡನೀತಿ. ಇವತ್ತು IPC ಅಂತ ಕರಿತೀವಿ ನಾವು, ಅದನ್ನು ಇಂಡಿಯನ್ ಪೀನಲ್ ಕೋಡ್ ಅಂತ ಕರಿತೀವಿ. ಯಾವ ತಪ್ಪಿಗೆ ಯಾವ ಶಿಕ್ಷೆ, ಅದು ಇದೆ ಅದರಲ್ಲಿ. ಮತ್ತು ಎಲ್ಲ ಕಲೆಗಳು ಇದ್ದಾವೆ. ಇದೆಲ್ಲ ಓಂಕಾರದಿಂದ ಬಂದಿರೋಂಥದ್ದು. ಓಂಕಾರವೇ ಮೂಲ, ಅದರಿಂದ ಎಲ್ಲ ವಿಸ್ತಾರ ಆಗಿರೋಂಥದ್ದು. ಇಡೀ ಶಬ್ದ ಪ್ರಪಂಚ, ಎಲ್ಲ ಶಾಸ್ತ್ರಗಳು ಇದರಿಂದ ಬಂದಿರೋಂಥದ್ದು. ವೇದಗಳಿಂದ ಎಲ್ಲ ಶಾಸ್ತ್ರಗಳು ಬಂದಿರೋಂಥದ್ದು, ವೇದಗಳು ಓಂಕಾರದಿಂದ ಬಂದಿರೋಂಥದ್ದು ಅಂತ. ಇದು ಶಬ್ದ ಪ್ರಪಂಚ. ವಸ್ತು ಪ್ರಪಂಚ ಇದೆಯಲ್ಲ, ನಮ್ಮ ಕಣ್ಮುಂದಿರೋ ಜಗತ್ತಿದೆಯಲ್ಲ, ಅದು ಕೂಡ ಓಂಕಾರದಿಂದಲೇ ಬಂದಿರೋಂಥದ್ದು ಅಂತ. ನೋಡಿ, ಬಿಂದು, ಬಿಂದುವಿಂದ ನಾದ, ನಾದದಿಂದ ಓಂಕಾರ, ಓಂಕಾರದಿಂದ ಅಕಾರ ಉಕಾರ ಮಕಾರ. ಇದಿಷ್ಟು ನಿಮ್ಗೆ ಗೊತ್ತಿರೋಂಥದ್ದೇನೆ. ಅಕಾರ ಉಕಾರ ಮಕಾರದಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರರು. ಅಕಾರ ಉಕಾರ ಮಕಾರಗಳಿಂದಲೇ ಸತ್ವಗುಣ ರಜೋಗುಣ ತಮೋ ಗುಣಗಳು, 3 ಗುಣಗಳು. ಅದರಲ್ಲೇ ಸೃಷ್ಟಿ ಎಲ್ಲವೂ ಕೂಡ.
ಈ ಅಕಾರ ಅಂದರೆ ಸೃಷ್ಟಿ, ಉಕಾರ ಅಂದರೆ ಸ್ಥಿತಿ, ಮಕಾರ ಅಂದರೆ ಲಯ. ಅದೇ ಬ್ರಹ್ಮ, ಅದೇ ವಿಷ್ಣು, ಅದೇ ಶಿವ. ಈ ಜಗತ್ತೆಲ್ಲ ಅದರಿಂದಲೇ ಬಂದಿರೋಂಥದ್ದು. ಈ ಸತ್ವಗುಣ, ರಜೋಗುಣ, ತಮಗುಣ ಅಂತ ಹೇಳ್ತೀವಲ್ಲ ನಾವು, ಇದರ ಕಾಂಬಿನೇಷನ್ನೇ ಸೃಷ್ಟಿ ಅಂತ. ನೀವು ಯಾವ ವಸ್ತು ತಗೊಂಡ್ರು, ಯಾವ ವ್ಯಕ್ತಿ ತಗೊಂಡ್ರು, ಈ ಮೂರೇ ಇರೋದು ಅದರಲ್ಲಿ ಅಂತ. ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರನೇ ಇರೋದು ಅಂತ. ನಾವು ಇದಕ್ಕೆ ಯಾವಾಗಲೂ ಒಂದು ಉದಾಹರಣೆ ಕೊಡ್ತೀವಿ, ತುಂಬ ಸರಳವಾದ ಉದಾಹರಣೆ. ಕಾಫಿ ಗೊತ್ತಾ ನಿಮಗೆ? ಕಾಫಿಲಿ ಏನೇನಿರುತ್ತೆ? ಹಾಲಿರುತ್ತೆ, ಸಕ್ಕರೆ ಇರುತ್ತೆ, ಕಾಫಿ ಪೌಡ್ರ್ ಇರುತ್ತೆ ಅಲ್ವಾ? ಈ ಮೂರೇ ತಾನೇ ಇರೋದು ಮುಖ್ಯವಾಗಿ. ಈಗ ಕಾಫಿ, ನೀವು ಇಷ್ಟೆಲ್ಲ ಜನ ಇದ್ದೀರಲ್ವಾ, ನೀವೆಲ್ಲ ಕಾಫಿ ಮಾಡಿದರೆ ಎಲ್ಲ ಕಾಫಿನೂ ಒಂದೇ ಥರ ಇರುತ್ತಾ? ಅಲ್ವಾ? ಬೇರೆ ಬೇರೆ ಥರ ಇರುತ್ತೆ. ಕೆಲವರು ಕಾಫಿ ಮಾಡಿದ್ರೆ ಲೈಟಾಗಿರುತ್ತೆ, ಕೆಲವರು ಮಾಡಿದರೆ ಸ್ಟ್ರಾಂಗ್ ಇರುತ್ತೆ, ಕೆಲವರು ಸಕ್ಕರೆ ಜಾಸ್ತಿ ಹಾಕ್ತಾರೆ, ಜಾಸ್ತಿ ಸಿಹಿ ಇರುತ್ತೆ, ಕೆಲವ್ರದ್ದು ಕಡಿಮೆ ಇರುತ್ತೆ. ಕಾಫಿ ಪುಡಿನೂ ಬೇರೆ ಬೇರೆ ಥರ ಇದೆ ಅಲ್ವಾ? ಪರಿಮಳ ಸ್ವಲ್ಪ ಬೇರೆ ಬೇರೆ ಆಗುತ್ತೆ. ಒಂದೇ ಟೈಪ್ ಆದರೂ ಕೂಡ ಪರಿಮಳ ಒಂದೇ ಅಲ್ಲ ಅದು ಅಂತ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆಯಲ್ಲೋ ಪರಿಮಳ. ಹಾಲು ಚೂರು ಬೇರೆ ಬೇರೆ ಥರ ಆದರೆ, ಹಾಲು ಸ್ವಲ್ಪ ನೀರಿದೆ ಅಂತ ಅಂದ್ಕೊಳ್ಳಿ, ರುಚಿ ಬೇರೆ ಆಗುತ್ತಲ್ವಾ? ಹಾಲಿನ ಪರಿಮಳವೂ ಬೇರೆ ಬೇರೆ ಇರುತ್ತಲ್ವಾ? ಹಾಗಾಗಿ ಕಾಫಿ ಎಷ್ಟಾರು ಥರ ಮಾಡ್ಬೋದು ಹೇಳಿ, ನೂರಾರು ಥರ ಕಾಫಿ ಮಾಡ್ಬೋದಲ್ವಾ? ಮೂಲ ದ್ರವ್ಯ ಅದೇ, ಯಾವುದು? ಹಾಲು, ಕಾಫಿ ಪುಡಿ, ಸಕ್ಕರೆ. ಎಷ್ಟು ಥರ ಕಾಫಿ ಮಾಡ್ಬೋದು. ಹಾಗೆ ಮೂರು ಗುಣಗಳು, ಸತ್ವಗುಣ, ರಜೋಗುಣ, ತಮಗುಣ, ಮೂರೇ ಗುಣ ಇರೋದು. ಎಷ್ಟು ಥರದ ವಸ್ತುಗಳಾಗಿದೆ ನೋಡಿ, ಎಷ್ಟು ಥರ ವ್ಯಕ್ತಿಗಳು, ಎಷ್ಟು ಥರದ ವಸ್ತುಗಳು, ಎಷ್ಟು ಥರದ ಲೋಕಗಳು. ನೀವೇನು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಏನು ಪ್ರಪಂಚ ಅಂತಿದೆ, ಇದೆಲ್ಲ ಈ ಮೂರೇ ಇರೋದು. ಸತ್ವಗುಣ, ರಜೋಗುಣ, ತಮಗುಣ, ಈ ಮೂರೇ ಇರೋದು. ಆದರೆ ಎಷ್ಟು ವೆರೈಟಿ ಬಂತು ನೋಡಿ, ಬರಬಹುದು ಅಂತ. ಕಾಂಬಿನೇಷನ್ ಬೇರೆ ಬೇರೆ ಥರ ಆಗ್ತಾ ಹೋದರೆ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಆಕಾರ, ಬೇರೆ ಬೇರೆ ಸ್ವಭಾವ. ಆದರೆ ಇರೋದ ಮೂರೇ, ಸತ್ವಗುಣ, ರಜೋಗುಣ, ತಮಗುಣ, ಆ ಮೂರೇ ಇರೋದು. ಬೇರೆ ಏನೂ ಇಲ್ಲ ಈ ಪ್ರಪಂಚದಲ್ಲಿ. ಆದರೆ ಇಷ್ಟು ವೆರೈಟಿ, ಇಷ್ಟು ವೈವಿಧ್ಯ ಅಂತ. ಈ ಸತ್ವಗುಣ, ರಜೋಗುಣ, ತಮಗುಣ ಓಂಕಾರದಿಂದಲೇ ಹೊರಗೆ ಬಂದಿರೋದು. ಅಕಾರ, ಉಕಾರ, ಮಕಾರ ಇದರಿಂದ ಹೊರಗೆ ಬಂದಿರೋದು. ಹಾಗಾಗಿ ಓಂಕಾರವೇ ಪ್ರಪಂಚವೆಲ್ಲ. ಎಷ್ಟು ವಸ್ತುಗಳನ್ನು ಕಾಣ್ತಾ ಇದ್ದೇವೆ ನಾವು, ಅವೆಲ್ಲ ಓಂಕಾರವೇ. ಎಷ್ಟು ಶಬ್ದಗಳನ್ನು ಕೇಳ್ತಾ ಇದ್ದೇವೆ ನಾವು, ಎಲ್ಲವೂ ಓಂಕಾರದಿಂದಲೇ ಹೊರಗೆ ಬಂದಿರೋದು. ಇನ್ನು ವೇದಗಳು 4. ಯಜ್ಞದಲ್ಲಿ 4 ಕರ್ತವ್ಯ ಬರುತ್ತಂತೆ. ಯಜ್ಞದಲ್ಲಿ 4 ಕೆಲಸ ಬರುತ್ತೆ. ಒಂದು, ದೇವತೆಯನ್ನು ಕರಿಬೇಕು ಅಲ್ವಾ? ಯಜ್ಞದಲ್ಲಿ ನಾವು ಹವಿಸ್ಸನ್ನು ಕೊಡ್ತೇವೆ. ಯಾರಿಗೆ ಕೊಡ್ತೇವೆ? ಅವ್ರು ಬರಬೇಕು ಬೇಡವೋ? ದೇವತೆಗಳು ಕರಿಬೇಕು. ದೇವತೆಗಳನ್ನು ಕರೆಯೋ ಕೆಲಸ ಋಗ್ವೇದದ್ದು. ಹೋತೃ ಅಂತ ಕರೀತಾರೆ ಋಗ್ವೇದಿಯನ್ನು, ಹೋತೃ ಅಂತ ಕರೀತಾರೆ. ಅವನು ಕರೀತಾನೆ ದೇವತೆಗಳನ್ನು ಅಂತ. ಆಮೇಲೆ ಯಜುರ್ವೇದದ ಕೆಲಸ ಆಹುತಿ ಕೊಡೋ ಅಂಥದ್ದು, ಅವನಿಗೆ ಅಧ್ವರ್ಯು ಅಂತ ಹೆಸರು. ಸಾಮವೇದದ ಕೆಲಸ ಬಂದ ದೇವತೆಯನ್ನು ಗಾನದ ಮೂಲಕ ಸಂತೋಷಪಡಿಸೋಂಥದ್ದು, ಹಾಡಿನ ಮೂಲಕ ದೇವತೆಯನ್ನು ಸಂತೋಷಪಡಿಸೋಂಥದ್ದು. ಅದನ್ನು ಉದ್ಗಾತ ಅಂತ ಕರೀತಾರೆ. ಗಾ ಅಂದರೆ ಗಾನ, ಉದ್ಗಾತ ಇದೆಯಲ್ಲ, ಗಾ ಅಂದರೆ ಗಾನ, ಗಾತ ಹಾಡುವವನು, ಉದ್ಗಾತ ಉತ್ತಮವಾಗಿ ಹಾಡುವವನು, ಶ್ರೇಷ್ಠವಾಗಿ ಹಾಡ್ತಕ್ಕಂಥವನು ಅಂತ. ಹಾಗಾಗಿ ಹೋತ ಅಧ್ವರ್ಯು, ಉದ್ಗಾತ. ಹೋತ ಕರಿತಾನೆ, ಅಧ್ವರ್ಯು ಆಹುತಿ ಕೊಡ್ತಾನೆ, ಉದ್ಗಾತ ಗಾನ ಮಾಡ್ತಾನೆ. 4ನೇ ಕೆಲಸ ಎಲ್ಲವನ್ನೂ ನೋಡೋದು ಅಂತ. ಎಲ್ಲಿ ತಪ್ಪಾಯಿತು, ಯಾವುದು ಸರಿ ಆಯಿತು, ಎಲ್ಲವೂ ಆಗಬೇಕಾದಂತೆ ಆಯಿತೋ ಇಲ್ವೋ, ಇದನ್ನು ಗಮನಿಸ್ತಕ್ಕಂಥದ್ದು ಇವನು ಬ್ರಹ್ಮ. ಹೀಗಾಗಿ ವೇದಗಳು 4. ಯಜ್ಞದಲ್ಲಿ 4 ಕರ್ತವ್ಯ ಬರೋದ್ರಿಂದ
ಯಜ್ಞಕ್ಕಾಗಿ ವೇದಗಳು ಬಂದಿರೋದ್ರಿಂದ ವೇದಗಳು 4 ಆಗಿವೆ ಅಂತ. ಕರೆಯೋದು, ಆಹುತಿ ಕೊಡೋದು, ಹಾಡಿ ಸಂತೋಷಪಡಿಸೋದು, ಎಲ್ಲವನ್ನೂ ಕೂಡ ನೋಡಿಕೊಳ್ಳೋದು ಅಂತ. ಹಾಗೆ 4 ಜನ ಪ್ರಧಾನ ಋತ್ವಿಜರು ಅಲ್ಲಿ. ಹೋತ, ಅಧ್ವರ್ಯು, ಉದ್ಗಾತ, ಬ್ರಹ್ಮ ಎಂಬುದಾಗಿ ಅಂತ. ಹಾಗಾಗಿ ವೇದಗಳು 4. ವೇದಗಳು 4 ಸ್ವರೂಪ ಇದೆಯಂತೆ ಅದಕ್ಕೆ. ವೇದ ಪುರುಷ, ಋಗ್ವೇದ ಪುರುಷ, ಯಜುರ್ವೇದ ಪುರುಷ, ಸಾಮವೇದ ಪುರುಷ. ಚಿತ್ರಗಳನ್ನು ತೋರಿಸು ನೋಡಿ, ಋಗ್ವೇದ ಪುರುಷ ಇರೋ ರೀತಿ ಹೇಗೆ ಅಂತ. ಪ್ರತಿಯೊಂದು ವೇದಕ್ಕೂ ಒಂದು ಆಕೃತಿ ಇದೆ ಅಂತ. ನೀವು ಧ್ಯಾನ ಮಾಡಿದರೆ, ಸಾಧನೆ ಮಾಡಿದರೆ ಈ ಆಕೃತಿ ಗೋಚರಿಸ್ಬೋದು ಅಂತ. ವೇದ ಪುರುಷ, ಆತನಿಗೊಬ್ಬಳು ವೇದ ಪತ್ನಿ ಕೂಡ ಇರ್ತಾಳೆ. ಅಕ್ಕಿ ಕೂಡ ಸ್ವರೂಪ ಇರುತ್ತೆ. ಈಗ ನವಿಲಿನ ಮುಖ ಇದೆ ಅಥವಾ ಆಡಿನ ಮುಖ ಇದೆ. ಇದೆಲ್ಲ ಆಯಾ ವೇದಗಳ ಸ್ವರೂಪ ಅಂತ. ಇದು ಋಗ್ವೇದ, ಇದು ಯಜುರ್ವೇದ, ಇದು ಸಾಮವೇದ, ಇದು ಅಥರ್ವವೇದ. ವೇದ ಪುರುಷನ ಆಕೃತಿ ಅಂತ. ಒಂದು ವೇಳೆ ಗೋಚರಿಸಿದ್ರೆ ಹೇಗೆ ಗೋಚರಿಸ್ಬೋದು? ಕಣ್ಣು, ಕೈ, ಮುಖ, ಕಾಲು ಕೈ ಕಾಲು ಇಟ್ಕೊಂಡು ಗೋಚರಿಸಿದ್ರೆ ಹೇಗೆ ಗೋಚರಿಸ್ಬೋದು ಅಂದರೆ ಈ ಆಕೃತಿಯಲ್ಲಿ ಗೋಚರಿಸ್ಬೋದು. ವೇದಗಳಿಗೆ ಶಬ್ದರೂಪ ಇದ್ದ ಹಾಗೆ ಈ ರೂಪದಲ್ಲೂ ಕೂಡ ಕಾಣಬಹುದು ವೇದಗಳು ಅಂತ. ಹಾಗಾಗಿ ಇದು ವೇದಗಳ ಸ್ಥೂಲ ಪರಿಚಯ. ಹಾಗೆ ವೇದಗಳಲ್ಲಿ ಅಕ್ಷರಗಳಿದೆ. ಹಾಗಾಗಿ ಶಿಕ್ಷಾ ಬಂತು, ಸರಿಯಾಗಿ ಉಚ್ಚಾರ ಮಾಡಬೇಕು ಅಂತ ಅಕ್ಷರಗಳನ್ನು ಅಂತ. ಉಚ್ಚಾರಣೆ ಶುದ್ಧಿ ಇರಬೇಕು, ಸ್ವರ ಶುದ್ಧಿ ಇರಬೇಕು. ಅದಿಲ್ಲದೆ ಇದ್ದರೆ ತುಂಬ ತೊಂದರೆ ಆಗತ್ತೆ ಅಂತ. ಸ್ವಲ್ಪ ಹೇಳಬೇಕಾದ್ರೆ ಸ್ವರ ವ್ಯತ್ಯಾಸ ಆದರೂ ಕೂಡ ವಿರುದ್ಧ ಅರ್ಥ ಬರ್ಬೋದು, ಬೇರೆ ಅರ್ಥ ಬರ್ಬೋದು. ವೇದಗಳಿಗೆ ಸ್ವರಗಳು ಕೂಡ ಇರುತ್ತೆ ಅಲ್ವಾ? ಉದಾತ್ತ, ಅನುದಾತ್ತ, ಸ್ವರಿತ ಸ್ವರಗಳಿರುತ್ತೆ ವೇದಗಳಿಗೆ. ಆ ಸ್ವರಗಳನ್ನು ಹಾಗೇ ಹೇಳಬೇಕು. ಅದೇನಾದರೂ ವ್ಯತ್ಯಾಸ ಮಾಡಿದರೆ ತದ್ವಿರುದ್ಧ ಅರ್ಥ ಬರ್ಬೋದು ಅಂತ. ತ್ವಷ್ಟ ಅಂತ ಒಬ್ಬ ಪ್ರಜಾಪತಿ, ಆತ ಹೋಮ ಮಾಡ್ತಾ ಇದ್ದಂತೆ. ಹೋಮದ ಉದ್ದೇಶ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ. ಇಂದ್ರನ ಮೇಲೆ ವಿರೋಧ ಇತ್ತು ಅವನಿಗೆ. ಅವನೊಬ್ಬ ಮಗನನ್ನು ಇಂದ್ರ ಕೊಂದಿರ್ತಾನೆ. ಹಾಗಾಗಿ ಇಂದ್ರನ ಮೇಲೆ ತುಂಬ ದ್ವೇಷ ಇತ್ತು. ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅನ್ನೋ ಕಾರಣಕ್ಕೆ ಆತ ಯಜ್ಞ ಮಾಡ್ತಾ ಇರ್ತಾನೆ. ಮಗ ಹುಟ್ಟತಾನೆ ಅವನಿಗೆ. ಆದರೆ ಆ ಮಗನನ್ನು ಇಂದ್ರನೇ ಕೊಲ್ತಾನೆ. ಉದ್ದೇಶ ಇದ್ದಿದ್ದೇನು? ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ. ಆಗಿದ್ದೇನು? ಇಂದ್ರನು ಕೊಲ್ಲುವ ಮಗ ಹುಟ್ಟತಾನೆ. ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಿರಲಿಲ್ಲ, ಇಂದ್ರನೇ ಇಂದ್ರನಿಂದ ಕೊಲ್ಲಲ್ಪಡುವ ಮಗ ಹುಟ್ಟತಾನೆ. ಯಾಕೆ ಅಂದರೆ ಆಹುತಿ ಕೊಡಬೇಕಾದ್ರೆ ಸ್ವಾಹೇಂದ್ರ ಶತ್ರುದ ವರ್ಧಸ್ವ ಅಂತ ಆಹುತಿ ಕೊಡಬೇಕಾದ್ರೆ ಆ ಸ್ವರ ವ್ಯತ್ಯಾಸ ಆಯ್ತಂತೆ. ಇಂದ್ರಶತ್ರು ಅನ್ನೋಲ್ಲಿ ಸ್ವರ ವ್ಯತ್ಯಾಸ ಆಯಿತು. ಸ್ವರ ವ್ಯತ್ಯಾಸ ಆದರೆ ಅರ್ಥ ವ್ಯತ್ಯಾಸ ಆಗುತ್ತೆ. ಇಂದ್ರಶತ್ರು ಅನ್ನೋದು ತತ್ಪುರುಷ ಸಮಾಸ ಆದರೆ ಇಂದ್ರನನ್ನು ಕೊಲ್ಲುವವನು ಅಂತ ಅರ್ಥ ಬರುತ್ತೆ ಅದಕ್ಕೆ. ಅದೇ ಬಹುವ್ರೀಹಿ ಸಮಾಸ ಆದರೆ ತದ್ವಿರುದ್ಧ ಅರ್ಥ ಬರುತ್ತೆ, ಇಂದ್ರನಿಂದ ಕೊಲ್ಲಲ್ಪಡುವವನು ಅಂತ. ಸ್ವರ ವ್ಯತ್ಯಾಸ ಆಗಿದ್ದರಿಂದ ಈ ಅರ್ಥ ಬರೋದ್ರ ಬದಲು ಆ ಅರ್ಥ ಬಂದು ಹೊರ ಹೋಗಿ ಶಾಪ ಆಯಿತು. ಇಂದ್ರನನ್ನು ಕೊಲ್ಲಲಿಲ್ಲ, ಇಂದ್ರನಿಂದ ಕೊಲ್ಲಲ್ಪಟ್ಟ ಅಂತ. ಇಂದ್ರನೇ ಕೊಂದವನನ್ನು. ಹೇಗೆ ಇದು? ಕೇವಲ ಸ್ವರ ವ್ಯತ್ಯಾಸ ಆಗಿದ್ರಿಂದ ಅಂತ. ನೀವು ನಂಬ್ತೀರ ಇದನ್ನ? ಬರೀ ಸ್ವರ ವ್ಯತ್ಯಾಸ ಅರ್ಥ ವ್ಯತ್ಯಾಸ ಆಗತ್ತಾ? ಬೇರೆ ಉದಾಹರಣೆ ಕೊಡಿ ನೋಡೋಣ. ಬೇರೆ ಉದಾಹರಣೆ ಕೊಡಿ. ನಿಮ್ಮ ಮಾತಲ್ಲಿ ಉದಾಹರಣೆ ಕೊಡಿ. ಸ್ವರ ವ್ಯತ್ಯಾಸ ಅರ್ಥ ವ್ಯತ್ಯಾಸ ಆಗುತ್ತೆ. ಮಾತಲ್ಲಿ ಉದಾಹರಣೆ ಕೊಡಿ ನೋಡೋಣ.
ಶಬ್ದ ಅದೇನೆ, ಅಕ್ಷರಗಳದೇನೆ, ಆದರೆ ಸ್ವರ ವ್ಯತ್ಯಾಸ ಆದರೆ ಅರ್ಥ ವ್ಯತ್ಯಾಸ ಆಗತ್ತಪ್ಪ. ಉದಾಹರಣೆ ಕೊಡಿ ನೋಡೋಣ. ಅಕ್ಷರಗಳು ಅದೇ ಇರಬೇಕು, ಅಕ್ಷರ ವ್ಯತ್ಯಾಸ ಆಗಬಾರ್ದು. ಅದೇ ಅಕ್ಷರಗಳು, ಅದೇ ಶಬ್ದ, ಬಟ್ ಸ್ವರ ವ್ಯತ್ಯಾಸ ಆದಾಗ ಅರ್ಥ ವ್ಯತ್ಯಾಸ ಆಗತ್ತೆ. ಕೊಡ್ತೀರಾ ಉದಾಹರಣೆನ? ಬೆಳಗ್ಗೆ ಎಬ್ಸೋದ್ರಲ್ಲಿ ಈಗ ಮನೆಗೆ ಎದ್ದೇಳು ಅಂತ ಅನ್ನೋದು ಎದ್ದೇಳು ಅಂತ ಇಷ್ಟೊತ್ತಿಗೆ ಇದು ನೆನಪಾಗ ಸಹಜ ನನಗೆ. ಈಗ ನಿಮ್ಮಮ್ಮ ನಿಮ್ಗೆ ಇದು ಇನ್ನೊಂದು ಮಗು ಇದೆ ಅಂತ ಅಂದ್ಕೊಳ್ಳಿ, ನಿಮಗೆ ಚಿಕ್ಕ ಮಗು ಇದೆ ಅಂತ ಅಂದ್ಕೊಳ್ಳಿ. ಚಿಕ್ಕ ಮಗು ನೋಡ್ಕೊ ಅಂತ ಅಮ್ಮ ಹೇಳಿ ಹೋಗ್ತಾಳೆ. ನೀವು ನೋಡ್ಕೋತೀನಿ ಅಂತ ಹೇಳ್ತೀರಿ, ನೀವು ಸಾಫ್ಟಾಗಿ ಹೇಳ್ತೀರಿ ಅಲ್ವಾ. ಅಮ್ಮ ಹೇಳ್ತಾಳೆ, ಮಗು ನೋಡ್ಕೋತಿರು, ನಾನು ಎಲ್ಲೋ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ನೋಡ್ಕೋತೀನಿ ಅಂತ ಹೇಳ್ತೀರಿ. ಇದೊಂದು ಸ್ವರ ಬೇರೆ ಇದೆ ಇಲ್ಲಿ. ಯಾರೋ ನಿಮ್ಗೆ ಆಗೋಲ್ಲ ಅಂತ ಅಂದ್ಕೊಳ್ಳಿ, ನಿಮ್ಗೇನು ತೊಂದರೆ ಮಾಡ್ತಾರೆ, ನೀವು ಅವ್ರಿಗೆ ಹೇಳ್ತೀವಿ ನೋಡ್ಕೋತೀನಿ ನಿನ್ನ ಅಂತ. ಸ್ವರ ಒಂದೇ ಇರುತ್ತೆ ಎರಡಕ್ಕೂ. ಆಯಿತು, ನೋಡ್ಕೋತೀನಿ ಅನ್ಬೇಕಾದ್ರೆ ಹೇಗಿದೆ, ನೋಡ್ಕೋತೀನಿ ಅನ್ಬೇಕಾದ್ರೆ ಹೇಗಿದೆ, ಸ್ವರ ವ್ಯತ್ಯಾಸ ಇದೆಯೋ ಇಲ್ವೋ? ಅರ್ಥ ತುಂಬ ವ್ಯತ್ಯಾಸ ಇದೆ. ಅರ್ಥ ಮಗು ನೋಡ್ಕೋತೀನಿ ಅಂದರೆ ಮಗುನ ಕಾಪಾಡ್ತೀನಿ ಅಂತ, ಏನೂ ತೊಂದರೆ ಆಗದೇ ಇರೋ ಥರ ಮಾಡ್ತೀನಿ ಅಂತ ಅನ್ನೋದು ಆ ಅರ್ಥ ಬರುತ್ತೆ ಅಲ್ವ ಅಲ್ಲಿ. ಮತ್ತು ಇಲ್ಲಿ ನೋಡ್ಕೋತೀನಿ ಅಂದರೆ ಏನು ಅರ್ಥ ಬರುತ್ತೆ? ಕೈ ಕಾಲು ಮುರಿತೀನಿ ಅಂತ ಅಲ್ವಾ? ಎಷ್ಟು ವ್ಯತ್ಯಾಸ ಬಂತು ನೋಡಿ ಅಂತ, ಎಷ್ಟು ವ್ಯತ್ಯಾಸ ಬಂತು ಅಂತ. ವ್ಯತ್ಯಾಸ ಆಗಿರೋದು ಏನು ಇಲ್ಲಿ? ಸ್ವರ ಮಾತ್ರ ಅಲ್ವಾ. ಬರೆದ್ರೆ ಬೋರ್ಡ್ ಮೇಲೆ ಬರೆದ್ರೆ ಅದೇ ಶಬ್ದ ಇರೋದು, ನೋಡ್ಕೋತೀನಿ ಅಂತ. ಅರ್ಥ ಎಷ್ಟು ವ್ಯತ್ಯಾಸ ಬಂತು? ತಂದೆ ಶಬ್ದ ಇದೆ ಉದಾಹರಣೆಗೆ, ತಂದೆ ಅಂತ. ತಂದೆ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಸ್ವರ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಂತ, ಸ್ವರ ಒಂದೇ ಥರ ಇರಲ್ಲ ಅಂತ. ನೀವು ಉಚ್ಚಾರ ಮಾಡಿ ನೋಡಿಬೇಕಾರೆ, ಹೇಳ್ಕೊಂಡು ನೋಡ್ಕೊಳ್ಬೇಕಾರೆ, ನೀವು ತಗೊಂಡು ಬಂದೆ ಅನ್ನೋ ಅರ್ಥದಲ್ಲಿ ಬಳಸಬೇಕಾದ್ರೆ ಅಥವಾ ಜನ್ಮ ಕೊಟ್ಟವನು ಅನ್ನೋ ಅರ್ಥದಲ್ಲಿ ಬಳಸಬೇಕಾದ್ರೆ ಸ್ವರ ಒಂದೇ ರೀತಿ ಇರಲ್ಲ ಅಂತ, ವ್ಯತ್ಯಾಸ ಬರುತ್ತೆ ಅಂತ. ಹಾಗಾಗಿ ಸ್ವರ ವ್ಯತ್ಯಾಸ ಆದಾಗ ಅರ್ಥನ ವ್ಯತ್ಯಾಸ ಆಗುತ್ತೆ. ಈಗ ಆ ಅಂತಿದೆ, ಬೇರೆ ಏನು ಬೇಡ, ಸುಮ್ಮನೆ ಆ ಅಂತ. ಹಾಡ್ಬೇಕಾದ್ರು ಆ ಅಂತ ಹೇಳ್ತೀರಿ ನೀವು ಅಲ್ವಾ? ಹೊಟ್ಟೆ ನೋವು ಬಂದಾಗಲೂ ಸ್ವರ ಒಂದೇ ಥರ ಇರುತ್ತಾ? ಆ ಅಂದರೆ ಹೊಟ್ಟೆ ನೋವು ಬಂದಿದೆ ಅಂತ ಅರ್ಥ ಅದಕ್ಕೆ. ಅದು ಆ ಅಂದರೆ ಹಾಡ್ತಾ ಇದ್ದಾನೆ ಅಂತ ಅರ್ಥ ಅದಕ್ಕೆ. ಎರಡು ಒಂದೇ ಅಲ್ಲ ಅಲ್ವಾ? ಮಗುನು ಖುಷಿಗೂ ಆ ಅಂತಿರುತ್ತೆ, ನೋವಾದರೂ ಆ ಅನ್ನತ್ತೆ. ಸ್ವರ ಬೇರೆ ಇರುತ್ತೆ, ಸ್ವರ ಒಂದೇ ಇರುತ್ತಾ? ಹಾಗಾಗಿ ವೇದಗಳಲ್ಲಿ ಸ್ವರಕ್ಕೆ ತುಂಬ ಪ್ರಾಮುಖ್ಯ ಇದೆ. ಸ್ವರ ವ್ಯತ್ಯಾಸ ಆದರೆ ಅರ್ಥ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಸ್ವರ ಕೂಡ ವ್ಯತ್ಯಾಸ ಆಗದೆ ಇರೋ ಹಾಗೆ ವೇದಗಳನ್ನ ಹೇಳಬೇಕು. ಸಂಗೀತ ಕೂಡ ಹಾಗೆ, ಸಂಗೀತದಲ್ಲಿ ಸ್ವರಗಳಿವೆ, ಆ ಸ್ವರಗಳು ವ್ಯತ್ಯಾಸ ಆಗಬಾರ್ದು. ಯಾವ ಭಾವ ಇದೆಯೋ ಅದಕ್ಕೆ ತಕ್ಕಂತೆ ಸ್ವರ ಇರಬೇಕು. ನೀವು ಭಾವ ಸಂಗೀತ ಕಾರ್ಯಕ್ರಮಕ್ಕೆ ಬಂದಿದೆ ಅಲ್ವ ಎಲ್ಲರೂ ಕೂಡ? ಯಾವ ಭಾವ ಇದೆ? ಶೃಂಗಾರ ಭಾವ ಇದೆಯಾ, ವೀರ ಭಾವ ಇದೆಯಾ, ರೌದ್ರ ಭಾವ ಇದೆಯಾ, ತಕ್ಕಂತೆ ಸ್ವರಗಳು. ಸ್ವರಗಳು ವ್ಯತ್ಯಾಸ ಮಾಡಿದರೆ ಭಾವ ತುಂಬ ಬೇರೆ ಆಗಿಬಿಡುತ್ತೆ. ಅವತ್ತು ಹಾಡು ತೋರಿಸಿದ್ರು ನೋಡಿ ನಿಮಗೆ, ಈಗ ನೀ ಹಿಂಗೆ ನೋಡಬೇಡ ನನ್ನ ಹಾಡು ತೋರಿಸಿದ್ರು. ಒಂದು ಸ್ವರ ವ್ಯತ್ಯಾಸ ಮಾಡಿದರೆ ದುಃಖ ಹೋಗಿ ಖುಷಿ ಬರುತ್ತೆ ಅಲ್ಲಿಂದ. ಒಂದೇ ಸ್ವರ ವ್ಯತ್ಯಾಸ ಮಾಡಿತ್ತು, ನೆನಪಿದೆ ನಿಮಗೆ? ದೀಪಿಕಾ ಅಕ್ಕ, ಪೂಜಾ ಅಕ್ಕ ಹಾಡು ತೋರಿಸಿಲ್ವ ನಿಮ್ಗೆ? ಅದನ್ನು ಒಂದೇ ಸ್ವರ ವ್ಯತ್ಯಾಸ ಮಾಡಿದ್ದು, ದುಃಖ ಹೋಗಿ ಖುಷಿ ಬಂದ್ಬಿಡ್ತು ಅಲ್ಲಿಂದ. ಹಾಗಾಗಿ ಶಿಕ್ಷಾ ಅಂದರೆ ಅದು ಅಂತ. ಶಿಕ್ಷಾ ಅಂದರೆ ಏನು ಅಂದರೆ ಅಕ್ಷರವನ್ನು ಹೇಗೆ ಉಚ್ಚಾರ ಮಾಡಬೇಕು, ಸ್ವರ ಹೇಗೆ ಇರುತ್ತೆ ಅದರಲ್ಲಿ, ಅದೆಲ್ಲ ಅದ್ರಲ್ಲಿ ಬರುತ್ತೆ ಅಂತ. ಉಚ್ಚಾರಣೆ ಶಾಸ್ತ್ರ ಅದು ಅಂತ. ಈಗ ಒಂದೊಂದನ್ನು ಕೂಡ ಸರಿಯಾಗಿ ಮಾಡಬೇಕು. ವೇದ ಅಂದರೆ ಏನು? ವೇದ ಅಂದರೆ ಅಕ್ಷರಗಳು ಸರಿಯಾಗಿ ಉಚ್ಚಾರ ಆಗಬೇಕು, ಪದಗಳನ್ನು ಸರಿ ತಿಳ್ಕೊಳ್ಬೇಕು, ನಾವು ವ್ಯಾಕರಣ ಗೊತ್ತಿರಬೇಕು ನಮಗೆ. ಹಾಗೆ ಲಯ ಇದೆ ಅದಕ್ಕೊಂದು, ಅಕ್ಷರ ನಿಯಮ ಇದೆ, ರಿದಮ್ ಇದೆ ಅದಕ್ಕೊಂದು. ಆ ರಿದಮ್ಮನ್ನು ಮೇಂಟೈನ್ ಮಾಡಬೇಕು ನಾವು. ಹಾಗೆ ವೇದಗಳನ್ನು ಪ್ರಯೋಗ ಮಾಡಬೇಕಾದ್ರೆ ಯಾವ ಕಾಲದಲ್ಲಿ
ಯಾವಾಗ ಯಾವುದು. ಈಗ ಸಂಗೀತದಲ್ಲೂ ಕೂಡ ಹಾಗೆ ಇಷ್ಟೊತ್ತಿಗೆ ಹಾಡೋ ರಾಗಗಳು ಬೇರೆ ಇದೆ, ಸಂಜೆ ಹಾಡೋ ರಾಗಗಳು ಬೇರೆ ಇರುತ್ತೆ, ಮಧ್ಯಾಹ್ನ ಹಾಡೋ ರಾಗಗಳು ಬೇರೆ ಇರುತ್ತೆ, ದುಃಖದ ರಾಗಗಳು ಬೇರೆ ಇರುತ್ತೆ, ಖುಷಿ ರಾಗಗಳು ಬೇರೆ ಇರುತ್ತೆ ಅಲ್ವಾ, ಉತ್ಸಾಹದ ರಾಗ ಬೇರೆ ಇರುತ್ತೆ. ಹಾಗಾಗಿ ಛಂದಸ್ಸು ಅಂದರೆ ಆ ಲಯ ಗೊತ್ತಿರಬೇಕು, ನಮಗೆ ಕಾಲ ಗೊತ್ತಿರಬೇಕು, ಅದು ಜ್ಯೋತಿಷ್ಯ ಅದು. ಹಾಗೆ ವಿನಿಯೋಗ ಗೊತ್ತಿರಬೇಕು, ಎಲ್ಲಿ ಪ್ರಯೋಗ ಮಾಡಬೇಕು ಅಂತ ಗೊತ್ತಿರಬೇಕು ನಮಗೆ, ಅದು ಕಲ್ಪ ಅದು. ಹೀಗೆ ವೇದಗಳು ಮತ್ತು ವೇದಾಂಗಗಳು, ಉಪವೇದಗಳು, ಕಲೆಗಳು ಇವೆಲ್ಲ ಬಲ್ಲವನು ರಾಮ. ಹಾಗಾಗಿ ವೇದಾಂಗ ತತ್ವಜ್ಞ. ವೇದ ಗೊತ್ತು, ವೇದದ ತತ್ವ ಗೊತ್ತು, ತಿರುಳು ಗೊತ್ತು, ಸಿಪ್ಪೆ ಗೊತ್ತಿರೋದಲ್ಲ ಅಲ್ವಾ. ಈ ಬಾಳೆಹಣ್ಣು ಬಗ್ಗೆ ಸರಿ ಗೊತ್ತಿಲ್ಲದೆ ಇದ್ದರೆ ಅವನೇನು ಮಾಡ್ತಾನೆ ಅಂದರೆ ಸಿಪ್ಪೆ ತಿಂದು ಹಣ್ಣನ್ನು ಎಸಿತಾನೆ, ತಿರುಳನ್ನು ಎಸಿತಾನೆ. ಗೊತ್ತಿಲ್ಲ ಅವನಿಗೆ, ಗೊತ್ತಿದ್ರೆ ಬೇರೆ ಥರ ಆಗುತ್ತೆ ಅಂತ. ಪಾಠ ಮುಗಿಸೋಕ್ಕಿಂತ ಮುಂಚೆ ನಿಮಗೊಂದು ಉದಾಹರಣೆ ಕೊಡ್ತೀವಿ. ಈ ಪರದೇಶದ ಪಾದ್ರಿ ಪನಸ ತಿಂದ ಹಾಗೆ ಅಂತ ಬರೀ ಮಹೇಶ್ ಅಂತ. ಪರದೇಶದ ಪಾದ್ರಿ ಪನಸ ತಿಂದ ಹಾಗೆ ಅಂತ ಕೇಳಿದ್ದೀರಾ ನೀವು? ಪರದೇಶ ಗೊತ್ತಾ? ಇಂಗ್ಲೀಷಲ್ಲಿ ಹೇಳಿ ಪರದೇಶ ಅಂದ್ರೆ ಏನು ಅಂತ. ಅಬ್ರಾಡ್, ಫಾರಿನ್. ಪರದೇಶದ ಪಾದ್ರಿ, ಪಾದ್ರಿ ಗೊತ್ತಾ ಏನು? ಫಾದರ್. ಫಾದರ್ ಹೋಗಿ ಪಾದ್ರಿ ಅಂತಾಗಿದೆ. ಪನಸ ಗೊತ್ತಾ? ಪನಸ ಗೊತ್ತಿಲ್ವಾ? ಪನಸ ಅಂದರೆ ಅಂಟಿರುತ್ತೆ ಅದರಲ್ಲಿ. ಕ್ಲೂ ಏನು ಹೇಳಿ ನೋಡೋಣ. ಅಂಟಿರುತ್ತೆ ಅದರಲ್ಲಿ. ಹೇಗೆ ಗೊತ್ತಾಯ್ತು ನಿಮ್ಗೆ ಅಷ್ಟು ಬೇಗ? ಅಂಟು ಬೇರೆ ಯಾವುದ್ರಲ್ಲಿರಲ್ವಾ? ಆಯಿತು. ಪನಸ ಅನ್ನೋದೇ ಹಲಸು ಅಂತಾಗಿರೋದು. ಸಂಸ್ಕೃತ ಪದ ಪನಸ ಅಂತ. ಅದು ಹೇಳ್ತಾ 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 ಪ ಅನ್ನೋದು ಆಗತ್ತೆ ಕನ್ನಡದಲ್ಲಿ. ಅದು ಅಪಭ್ರಂಶವಾಗಿ ಹಲಸು ಅಂತಾಗಿರೋದು. ಹಾಗೆ ಪನಸ. ಪರದೇಶದ ಪಾದ್ರಿ ಪನಸ ತಿಂದಂತೆ. ಗೊತ್ತಾ ನಿಮಗಿದು ಕತೆ ಗೊತ್ತಾ? ವಿದೇಶದಿಂದ ಪಾದ್ರಿ ಭಾರತ ದೇಶಕ್ಕೊಬ್ಬ ಬಂದಿದ್ದಂತೆ. ಇಲ್ಲಿಯವನಲ್ಲ, ಪ್ರದೇಶದವನು. ಭಾರತಕ್ಕೆ ಬಂದಿದ್ದ, ಕಾಶಿಯಲ್ಲಿದ್ದ ಅಂತ. ಆತನಿಗೆ ಯಾರೋ ಹಲಸಿನ ಹಣ್ಣು ಕೊಟ್ಟರು. ಹಲಸಿನ ಹಣ್ಣು ಹೇಗೆ ತಿನ್ನಬೇಕು ಅಂತ ಗೊತ್ತಿರಲಿಲ್ಲ ಅವನಿಗೆ. ಮುಖ್ಯವಾಗಿ ಏನು ತಿನ್ನಬೇಕು ಅಂತ ಗೊತ್ತಿರಲಿಲ್ಲ. ಹಲಸಿನ ಹಣ್ಣು ಕೊಯ್ದ, ಮೇಣೆ ಇತ್ತು ತುಂಬ. ಹಾಗಾಗಿ ಅದು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಹಾಗೆ ನೆಕ್ಕಿದ್ದಾನೆ ಅದನ್ನು. ನೆಕ್ಕಬೇಕಾದ್ರೆ ಇದು ನಾಲ್ಗೆ ಮಾತ್ರ ಅಲ್ಲ, ಮುಖಕ್ಕೆಲ್ಲ ಮೇಣಾಗಿದೆ, ಪೂರ್ತಿ ಮೇಣಾಗ್ಬಿಟ್ಟಿದೆ. ಆಮೇಲೆ ಹೋಗಿ ತಣ್ಣೀರಲ್ಲಿ ತೊಳೆದಿದ್ದಾನೆ ಅದನ್ನು. ತಣ್ಣೀರಲ್ಲಿ ತೊಳೆದ್ರೆ ಮೇಣ ಏನಾಗುತ್ತೆ ಹೇಳಿ? ಗಟ್ಟಿಯಾಗಿದೆ ಅದು. ಏನು ಮಾಡಿದ್ರು ಹೋಗೇ ಇಲ್ಲ ಅದು. ಅನಿವಾರ್ಯವಾಗಿ ಕ್ಷೌರಿಕನ ಹತ್ರ ಹೋಗಿ ಕ್ಷೌರ ಮಾಡಿಸ್ಕೊಂಡಂತೆ. ಪೂರ್ತಿ ಗಡ್ಡೆ ಪೂರ್ತಿ ಮೇಣ ಆಗಿಬಿಟ್ಟಿದೆ, ಕಂಟೆಂಟ್ ಆಗಿಬಿಟ್ಟಿದೆ, ಹೋಗ್ತಾನೆ ಇಲ್ಲ. ಅವನು ಒಂದು ಸರ್ತಿ ತಣ್ಣೀರು ಹಾಕಿದ ಮೇಲೆ ಮತ್ತು ಸೋಪ್ ಹಾಕಿದ್ರು ಕೂಡ ಹೋಗಿಲ್ಲ ಅದು. ಅನಿವಾರ್ಯವಾಗಿ ಅವನು ಕ್ಷೌರಿಕನ ಹತ್ರ ಹೋಗಿ ಕ್ಷೌರ ಮಾಡಿಸ್ಕೊಂಡಂತೆ. ಅಂತೂ ಹೋಯ್ತು, ಉರಿ ಆಯಿತು ಚೆನ್ನಾಗಿ, ಅಂತೂ ಹೋಯ್ತು. ಆಮೇಲೆ ಏನಾಯಿತು, ಕಾಶಿಲಿ ಅನೇಕರು ಕ್ಷೌರ ಮಾಡಿಸ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ರು ಗಂಗೆಯಿಂದ. ಒಬ್ಬೊಬ್ಬರನ್ನೂ ಕೇಳ್ತಾ ಇದ್ದಂತೆ ಅವನು, ನೀವು ಹಲಸಿನ ಹಣ್ಣು ತಿಂದ್ರಾ, ಹಲಸಿನ ಹಣ್ಣು ತಿಂದ್ರಾ ಅಂತ ಕೇಳ್ತಾ ಇದ್ದಂತೆ. ಯಾಕೆ ಹೇಳಿ? ಪಾಪ ಅವ್ರ ಪಾಡಿಗೆ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಕ್ಷೌರ ಮಾಡಿಕೊಂಡು. ಅವರಿಗೆ ಕ್ಷೌರದ ಸಮಯ ಬಂದಿದೆ, ಗಡ್ಡೆ ಬೆಳೆದಿದೆ, ಕೂದಲು ಉದ್ದಾಗಿದೆ, ಒಳ್ಳೆ ದಿನ ಇತ್ತು ಕ್ಷೌರ ಮಾಡಿಸೋದಕ್ಕೆ. ಅವ್ರ ಪಾಡಿಗೆ ಅವ್ರು ಕ್ಷೌರ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಒಬ್ಬೊಬ್ಬರನ್ನೇ ಕೇಳೋದಂತೆ, ನೀವು ಹಲಸಿನ ಹಣ್ಣು ತಿಂದ್ರಾ, ಹಲಸಿನ ಹಣ್ಣು ತಿಂದ್ರಾ ಅಂತ ಕೇಳೋದಂತೆ. ಇದಕ್ಕೆಲ್ಲ ಏನು ಕಾರಣ ಹೇಳಿ? ಅವ್ನು ಹೇಗೆ ತಿನ್ನಬೇಕು ಅಂತ ಗೊತ್ತಿಲ್ಲ, ಹಲಸಿನ ಹಣ್ಣನ್ನು ಏನು ತಿನ್ನಬೇಕು ಅಂತ ಗೊತ್ತಿಲ್ಲ. ಅವ್ನು ತಪ್ಪಲ್ಲ ಪಾಪ, ಅವನ ದೇಶದಲ್ಲಿ ಇಲ್ಲ ಅದು. ಅವನ ಊರಲ್ಲಿ ಅವನಿಗೆ ನೋಡಿ ಕೇಳಿ ಗೊತ್ತಿಲ್ಲ. ಹಲಸಿನ ಹಣ್ಣಲ್ಲಿ ಮುಳ್ಳನ್ನು ಬಿಟ್ಟು, ಮೇಣ ಬಿಟ್ಟು, ಆಮೇಲೆ ನಿಸ್ಸಾರದ ಭಾಗ ಇರುತ್ತೆ ಒಂದಷ್ಟು ಅದರಲ್ಲಿ. ಏನು ಕರೀತಾರೆ ಅದಕ್ಕೆ? ಸಿಹಿ ಇರಲ್ಲ ಅದು, ಆ ಭಾಗ ಇರುತ್ತೆ ಅದರಲ್ಲಿ. ಗೊತ್ತಾ ನಿಮ್ಗೆ ಅದಕ್ಕೆ ಏನಂತಾರೆ ಅಂತ?
ಅದನ್ನು ಬಿಟ್ಟು ಸೋರೆ ಅಂತ ಹೇಳ್ತಾರೆ ಅದನ್ನು, ಅದನ್ನು ಬಿಟ್ಟು ಬೀಜನೂ ಬಿಟ್ಟು ಏನು ತಿನ್ನಬೇಕು? ಹಾಂ, ತೊಳೆ ಅಂತ ಹೇಳ್ತಾರೆ, ಅದನ್ನು ತಿನ್ನಬೇಕು. ತಿರುಳು ನಿಮಗೆ ಕೆಲವರು ತಿಂದು ಗೊತ್ತಿಲ್ಲ ಅಂತ ಕಾಣುತ್ತೆ ಅಲ್ವಾ? ಹಾಂ, ಗೊತ್ತಿಲ್ಲ, ಎಲ್ರಿಗೂ ಗೊತ್ತಾ? ಯಾರಿಗೂ ಕೆಲವ್ರಿಗೂ ಗೊತ್ತಿಲ್ವಾ ನಿಮ್ಮಲ್ಲಿ? ಹಲಸಿನ ತಿಂದು ಗೊತ್ತಿಲ್ಲದ್ರು ಕೈ ಎತ್ತಿ. ಎಲ್ರಿಗಿಂತ ಮೊದಲು ಉತ್ತರ ಹೇಳಿದವನು ನೀನು, ನಿಂಗೆ ಗೊತ್ತಿಲ್ವಾ ಹಲಸಿನ ಹಣ್ಣು? ಹ್ಞೂ, ಗೊತ್ತಿಲ್ಲದೆ ಎರಡು ಕೈ ಎತ್ತಿ ಅಂತ. ಹಲಸಿನ ಹಣ್ಣು ತಿಂದೆರಡು ಕೈ ಎತ್ತಿ ಅಂತ. ಅವ್ರಿಗೆಲ್ಲ ಹಲಸಿನ ಹಣ್ಣು ಕೊಡಿಸು ಈ ಸರ್ತಿ. ಬೇಸಿಗೆ ಕಾಲ ಬಂದಮೇಲೆ, ಹಲಸಿನ ಕಾಲ ಬಂದಮೇಲೆ. ಆದರೂ ನಿಮ್ಗೆ ಹಲಸಿನ ಹಣ್ಣು ಗೊತ್ತು ಅಲ್ವಾ ಹೇಗಿರುತ್ತೆ ಅಂತ? ಹೇಗಿರುತ್ತೆ? ಸ್ಮೂತಾಗಿರುತ್ತಾ? ಹಾಂ, ಯಾವ ಬಣ್ಣ ಇರುತ್ತೆ? ಕಪ್ಪು ಬಣ್ಣ ಇರುತ್ತಲ್ವಾ? ಮಸಿಗಂಡೆ ಥರ ಬಣ್ಣ ಇರುತ್ತಲ್ವಾ? ಮತ್ತು ಯಾವ ಬಣ್ಣ ಇರುತ್ತೆ? ಹಸಿರು ಬಣ್ಣ ಇರುತ್ತಾ? ಹಣ್ಣಾದ್ಮೇಲೆ ಹಳದಿ ಬಣ್ಣ ಬರುತ್ತೆ. ಹಣ್ಣಾದ್ಮೇಲೆ ಹಸಿರು ಮೊದಲಿರುತ್ತೆ, ಆಮೇಲೆ ಹಳದಿ ಆಗುತ್ತೆ. ಮುಳ್ಳಿರುತ್ತೆ ಹೊರಗಡೆಗೆ, ಒಂದು ಮೂಗಿರುತ್ತೆ ಮಧ್ಯದಲ್ಲಿ. ಅದಕ್ಕೆ ಆ ಮೂಗಿನ ಸುತ್ತ ತೊಳೆಗಳು ಅಂಟ್ಕೊಂಡಿರ್ತವೆ, ಮಧ್ಯ ಮಧ್ಯೆ ನಿಸ್ಸಾರವಾದ ಭಾಗ ಇರುತ್ತೆ, ಅದನ್ನು ಸೋರೆ ಅಂತ ಕರೀತಾರೆ. ಅದನ್ನು ಅಂಟಿರುತ್ತೆ, ಒಂದಷ್ಟು ಬೀಜ ಇರುತ್ತೆ. ಎಲ್ಲ ಬಿಟ್ಟು ನಾವು ತಿನ್ನಬೇಕಾಗಿರೋದು ತಿರುಳನ್ನು ಅಂತ. ಅದು ಗೊತ್ತಿರಬೇಕು ಅಂತ. ಹಾಗೆ ನಿಮಗೆ ಶಿಕ್ಷೆ ಗೊತ್ತಿಲ್ಲದೆ ಇದ್ದರೆ, ಛಂದಸ್ಸು ಗೊತ್ತಿಲ್ಲದೆ ಇದ್ದರೆ, ನಿರುಕ್ತ ಗೊತ್ತಿಲ್ಲದೆ ಇದ್ದರೆ, ಜ್ಯೋತಿಷ್ಯ ಗೊತ್ತಿಲ್ಲದೆ ವೇದ ನೀವು ಅದನ್ನ ಓದಿದರೆ, ಪ್ರಯೋಗ ಮಾಡಿದರೆ ಹೀಗಾಗತ್ತೆ. ಹೇಗಾಗತ್ತೆ? ಹಾಂ, ಆ್ಯಕ್ಚುಲಿ ಈ ವೇದಾಂಗಗಳು ಅನ್ನೋದು ಬರೀ ವೇದಕ್ಕೆ ಮಾತ್ರ ಅಲ್ಲ, ಎಲ್ಲಕ್ಕೂ ಬೇಕು ಅದು. ಈ ಸಂಗೀತ ಅಂದರೂ ಕೂಡ ಎಲ್ಲ ಬೇಕು ಸಂಗೀತದಲ್ಲಿ. ಸಂಗೀತದ ಉದಾಹರಣೆ ಕೊಡ್ತಾ ಇರೋದು ನಾನು ನಿಮಗೆ. ಸಂಗೀತದಲ್ಲಿ ಅಕ್ಷರೋಚ್ಚಾರ ಮಾಡೋಕ್ಕೆ ಗೊತ್ತಿರಬೇಕೋ ಬೇಡವೋ? ಮತ್ತು ಹಾಡು ಹೇಳೋಕ್ಕಾಗತ್ತಾ ಅಕ್ಷರೋಚ್ಚಾರ ಮಾಡೋಕ್ಕೆ ಗೊತ್ತಿಲ್ಲದೆ ಇದ್ದರೆ? ಹಾಗೆ ಸ್ವರ ಗೊತ್ತಿರಬೇಕೋ ಬೇಡವೋ? ಶಿಕ್ಷಾ ಅದು. ರಿದಮ್ ಬೇಕೋ ಬೇಡವೋ? ಛಂದಸ್ಸು ಅದು. ಹಾಗೆ ಪದಗಳು ಗೊತ್ತಿರಬೇಕು ನಮಗೆ. ಪದಗಳು ಗೊತ್ತಿಲ್ಲದೆ ಇದ್ದರೆ ಎಲ್ಲೆಲ್ಲೋ ಬಿಡಿಸಿದ್ರೆ ಬೇರೆ ಅರ್ಥ ಬರುತ್ತೆ. ಮಧ್ಯೆ ಮಧ್ಯೆ ಎಲ್ಲೆಲ್ಲೋ ಬಿಡಿಸ್ಬಾರ್ದು, ಎಲ್ಲಿ ಬಿಡಿಸ್ಬೇಕು ಅಲ್ಲಿ ಬಿಡಿಸ್ಬೇಕು. ಅದು ವ್ಯಾಕರಣ. ಅದು ಕಾಲ ಗೊತ್ತಿರಬೇಕು, ಯಾವ ಕಾಲದಲ್ಲಿ ಹಾಡಬೇಕು, ಯಾವ ಕಾಲದಲ್ಲಿ ಹಾಡಬಾರ್ದು, ಕಾಲ ಗೊತ್ತಿರಬೇಕು. ಮತ್ತು ವಿನಿಯೋಗ ಗೊತ್ತಿರಬೇಕು, ಯಾವುದಕ್ಕಿರೋದು ಯಾವುದು. ಎಷ್ಟೋ ರಾಗಗಳು ಎಷ್ಟೋ ರೋಗಗಳಿಗೆ ಪರಿಹಾರವಾಗಿ ಬರುತ್ತೆ ಅಂತ. ಕೆಲವು ರಾಗಗಳಿಂದ ಕೆಲವು ರೋಗ ಪರಿಹಾರ ಆಗುತ್ತೆ. ದೀಪಕ ರಾಗ ಹಾಡಿದರೆ ದೀಪಗಳು ಹತ್ಕೊಡ್ತೇವೆ ಅಂತ ಹೇಳ್ತಾರೆ. ಅಮೃತ ವರ್ಷಿಣಿ ಹಾಡಿದರೆ ಅಥವಾ ಮೇಘಮಲ್ಲಾರ ಹಾಡಿದರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ವಿನಿಯೋಗ ಎಲ್ಲಿ ಬಳಕೆ ಆಗಬೇಕು ಅದು ಗೊತ್ತಿರಬೇಕು ನಮಗದು ಅಂತ. ಈ ಮದುವೆ ನಡೀತಾ ಇರುತ್ತೆ, ಅವಾಗ ಹಾಡು ಹೇಳೋದು. ಯಾವ ಹಾಡು ಹೇಳೋದು? ಈ ದೇಹದಿಂದ ದೂರನಾದ ಏಕೆ ಆತ್ಮನೆ ಅಂತ ಹಾಡು ಹೇಳೋದು. ಹೇಗಿರುತ್ತೆ ಹೇಳಿ? ಇಲ್ವಾ? ಒಳ್ಳೆ ಹಾಡಲ್ವಾ ಅದು? ಹೌದಲ್ವಾ? ಹೇಳಿದ್ದು ಅದನ್ನ ಹೇಳೋದಾ? ತಾಳಿ ಕಟ್ತಾ ಇರ್ತಾರೆ, ಹಾರ ಬದಲಾಯಿಸ್ಕೊಡ್ತಾ ಇರ್ತಾರೆ, ಜೋರಾಗಿ ಹಾಡು ಹೇಳ್ತಾ ಇದ್ದಾರೆ ಈ ಕಡೆಯಿಂದ. ಈ ದೇಹದಿಂದ ದೂರೋಣ ಅದು ಏಕೆ ಆತ್ಮನೆ. ಅವನಿಗೇನು ಗೊತ್ತಿಲ್ಲ ಹಾಡೋನಿಗೆ ಹೇಳಿ ನೋಡೋಣ. ವಿನಿಯೋಗ ಗೊತ್ತಿಲ್ಲ ಅಂತ. ಎಲ್ಲಿ ಪ್ರಯೋಗ ಮಾಡಬೇಕು ಹಾಡನ್ನೋದು ಗೊತ್ತಿಲ್ಲ ಅಂತ. ಸೀತಾ ಕಲ್ಯಾಣ ಸಂಬಂಧಪಟ್ಟ ಹಾಡೆಲ್ಲ ಇದೆಯಲ್ಲ, ಅದನ್ನೆಲ್ಲ ಹಾಡ್ಬೋದು ಬೇಕಾದ್ರೆ. ಸೀತಾ ಕಲ್ಯಾಣ ವೈಭೋಗಮೆ ಅಂತ ಹಾಡಿದೆಯಲ್ವಾ, ಅದು ಹಾಡಿದರೆ ಚೆನ್ನಾಗಿರುತ್ತೆ ಆ ಸಮಯದಲ್ಲಿ ಅಂತ. ಅದು ಬಿಟ್ಟು ಸಾವಿನ ಹಾಡು ಹಾಡೋದ? ಮದುವೆ ನಡೆಯೋ ಹೊತ್ತಿಗೆ ಅಪಶಕುನ ಅಲ್ವಾ ಅದು ಅಂತ. ಹಾಗಾಗಿ ವಿನಿಯೋಗ ಗೊತ್ತಿರಬೇಕು ಅಂತ. ಇದೇ ವೇದ ಅಂಗಗಳು ಅಂತ, 6 ಅಂಗಗಳು ಅಂತ. ಇಷ್ಟರಲ್ಲಿ ಮುಂದಿನ ಪಾಠದಲ್ಲಿ ನೋಡೋಣ. ಹರೇ ರಾಮ್.